ವಿದ್ಯಾರ್ಥಿಗಳೇ, ನಿರ್ದೇಶಕಿಯ ಮೂಲಾಂಶಗಳಾದ ಮೇಲ್ವಿಚಾರಣೆ, ಪ್ರೇರೇಪಣೆ ಹಾಗೂ ನಾಯಕತ್ವದ ಆರಂಭದ ಭಾಗವನ್ನು ನಾವು ಕಲಿತೆವು. ನಾಯಕತ್ವದಲ್ಲಿ ನಾವು ಅರ್ಥ, ವ್ಯಾಖ್ಯೆ ಮತ್ತು ನಾಯಕತ್ವ ಲಕ್ಷಣವನ್ನು ತಿಳಿದೆವು. ಇನ್ನು ನಾವು ನಾಯಕತ್ವದ ಪ್ರಾಮುಖ್ಯತೆಯನ್ನು ತಿಳಿಯೋಣ. ಇಂಪಾರ್ಟೆನ್ಸ್ ಆಫ್ ಲೀಡರ್ಶಿಪ್, ನಾಯಕತ್ವದ ಪ್ರಾಮುಖ್ಯತೆ. ಮೊದಲನೆಯದು, ನಾಯಕತ್ವವು ಜನರ ನಡವಳಿಕೆಯ ಮೇಲೆ ಪ್ರಭಾವ ಬೀರುತ್ತದೆ. ಯಾವುದೇ ಒಬ್ಬ ನಾಯಕ ತನ್ನ ಪಂಗಡಗರು, ತನ್ನ ಫಾಲೋವರ್ಸ್ನ ಮೇಲೆ ಪ್ರಭಾವ ಬೀರದಿದ್ದರೆ ಅವನು ನಾಯಕ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಾಯಕತ್ವದಿಂದ ತನ್ನ ಪಂಗಡ, ತನ್ನ ಗುಂಪು ಅಥವಾ ನೌಕರ ವರ್ಗ ಅಥವಾ ಕಾರ್ಮಿಕ ವರ್ಗ ಇರಲಿ, ಇವರ ಮೇಲೆ ಪ್ರಭಾವ ಬೀರಿ ಅವರ ದುಡಿಮೆಯನ್ನು, ಅವರ ಶ್ರಮವನ್ನು ಸಂಸ್ಥೆಯ ಏಳಿಗೆಗೆ ಬಳಕೆ ಮಾಡುವುದು, ಅದು ಒಬ್ಬ ನಾಯಕನ ಉತ್ತಮ ಗುಣ. ಆಗಿದ್ದರೆ ಮಾತ್ರ ಅವನ ನಾಯಕನಾಗ್ತಾನೆ. ಆಗ ಮಾತ್ರ ಯಾವಾಗ ತನ್ನ ಫಾಲೋವರ್ಸ್, ತನ್ನ ಅನುಯಾಯಿಗಳು ಅಥವಾ ತನ್ನ ಅಧೀನ ನೌಕರರು ತನ್ನ ಉನ್ನತಾಧಿಕಾರಿಯನ್ನು ಅಥವಾ ವ್ಯವಸ್ಥಾಪಕರನ್ನು ಫಾಲೋ ಮಾಡಲಿಕ್ಕೆ ಸಿದ್ಧರಿರ್ತಾರೆ, ಆಗ ಮಾತ್ರ ನಾಯಕತ್ವ ಯಶಸ್ವಿಯಾಗ್ತದೆ. ಇಲ್ಲಿ ನಾಯಕತ್ವ ಅದನ್ನು ಕಳಿಸ್ಕೊಡ್ತದೆ, ಅವರ ಮೇಲೆ ಪ್ರಭಾವ ಬೀರ್ತಾನೆ. ಎರಡನೇದಾಗಿ, ಅನುಯಾಯಿಗಳೊಂದಿಗೆ ಉತ್ತಮ ಸಂಬಂಧ ಉಳಿಸಿಕೊಳ್ತಾನೆ. ಸಾಧಾರಣವಾಗಿ ಬಾಸಿಸಮ್ ಅಂತ ನೀವು ಕೇಳ್ತೀರಿ. ಉನ್ನತ ಅಧಿಕಾರಿಯನ್ನು ಕಂಡ ತಕ್ಷಣ ಕೆಲ ವರ್ಗದ ನೌಕರರಿರ್ಬೋದು, ಕಾರ್ಮಿಕರಿರ್ಬೋದು ಅಥವಾ ಅಧೀನ ಕೆಲಸಗಾರರಿರ್ಬೋದು, ಅವರಿಗೆ ಭಯ ಇರುತ್ತೆ. ಒಬ್ಬ ಉತ್ತಮ ನಾಯಕ, ಅವನಲ್ಲಿ ನಾಯಕತ್ವ ಗುಣ ಇದ್ದಾಗ ಈ ಭಯ ದೂರ ಆಗ್ತದೆ. ಈ ಭಯದ ಬದಲು ಅವರಲ್ಲಿ ನಾಯಕನ ಬಗ್ಗೆ ಗೌರವ ಹುಟ್ಟುತ್ತದೆ. ನಿಮ್ಗೆ ಅರ್ಥ ಆಗ್ಬೋದು ಭಯ ಮತ್ತು ಗೌರವದ ವ್ಯತ್ಯಾಸ. ಯಾವಾಗ ಗೌರವ ಹುಟ್ಟುತ್ತೆ ಅಂತ ಹೇಳಿದಿರಿ, ಒಬ್ಬ ನಾಯಕನಾಗಿ ಸಂಸ್ಥೆಯ ನೌಕರರಲ್ಲಿ ಪ್ರೀತಿ, ವಿಶ್ವಾಸವನ್ನು ತೋರಿಸಿದಾಗ, ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದಾಗ, ಅವರೊಂದಿಗೆ ಅನ್ಯೋನ್ಯವಾದ ಸಂಬಂಧ ಇಟ್ಕೊಂಡಾಗ, ಎಲ್ಲ ಸಂಬಂಧಗಳು ಕೂಡ ಸಂಸ್ಥೆ ಏಳಿಗೆ ದೃಷ್ಟಿಯಲ್ಲಿ ಇಟ್ಕೊಂಡಾಗ ಅದು ಫಲಪ್ರದವಾಗ್ತದೆ. ಈ ರೀತಿಯ ಸಂಬಂಧ ಬೆಳೆಯಬೇಕಿದ್ರೆ ವ್ಯವಸ್ಥಾಪಕರಲ್ಲಿ ನಾಯಕತ್ವದ ಗುಣ ಇರಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾಯಕತ್ವ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಮೂರನೆಯದು, ನಾಯಕನು ಅಗತ್ಯ ಬದಲಾವಣೆ ಅಳವಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನೆ. ನಾನು ಈಗಾಗಲೇ ಹೇಳಿದ್ದೇನೆ, ಜನ ಬದಲಾವಣೆಗೆ ಸಿದ್ಧರಿಲ್ಲ. ನಮಗೆಲ್ಲ ಗೊತ್ತು ಬದಲಾವಣೆ ಎಂಬುದು ಜಗದ ನಿಯಮ, ನಾವೆಲ್ಲರೂ ಬದಲಾಗಬೇಕು. ಆದರೂ ಬಹಳಷ್ಟು, ಸುಮಾರು 80% ಜನರು ಅತಿ ವೇಗವಾಗಿ ಬದಲಾಗಲು ಸಿದ್ಧರಿಲ್ಲ. ಬಹಳ ವರ್ಷಗಳಿಂದ ನಾವು ಇದೇ ಥರ ಬದುಕಿದ್ದೇವೆ, ಇನ್ನು ಅದೇ ಥರ ಮುಂದುವರಿಬೇಕೆಂಬುದು ಅವರೆಲ್ಲ ಆಸೆ, ಆಕಾಂಕ್ಷೆ ಆಗ್ತದೆ. ಇಂತಹ ಸನ್ನಿವೇಶಗಳಲ್ಲಿ ಸಂಸ್ಥೆಯ ಏಳಿಗೆ ದೃಷ್ಟಿಯಲ್ಲಿ ಬದಲಾವಣೆಯ ಅವಶ್ಯಕತೆ ಇದ್ದಾಗ ಒಬ್ಬ ನಾಯಕನಲ್ಲಿ ನಾಯಕತ್ವ ಗುಣ ಇದ್ದರೆ ಮಾತ್ರ ತನ್ನ ಅನುಯಾಯಿಗಳನ್ನು ಸಂಸ್ಥೆಯ ಧನಾತ್ಮಕವಾದ ಬದಲಾವಣೆಗೆ, ಸಂಸ್ಥೆಗೆ ಸಕಾರಾತ್ಮಕವಾಗಿ, ಅದು ಪೂರಕವಾಗಿ ಸಂಸ್ಥೆಯ ಒಳಿತಿಗೆ ಒಳ್ಳೆಯದಾಗುವಂಥ ಬದಲಾವಣೆಗೆ ಅವರನ್ನು ಒಗ್ಗಿಕೊಳ್ಳುವಂತೆ ಮಾಡ್ತಾನೆ. ಈ ಕೆಲಸವನ್ನು ಒಬ್ಬ ನಾಯಕ ಮಾಡ್ತಾನೆ. ಹಾಗಾಗಿ ನಾಯಕತ್ವ ಯಾವಾಗ, ಯಾಕಂದರೆ ನಾವು ಬದಲಾಗುವ ಜಗತ್ತಲ್ಲಿದ್ದ ಕಾರಣ, ಬದಲಾಗುವ ಜಗತ್ತಲ್ಲಿ ಸನ್ನಿವೇಶಗಳು ಬಂದಾಗ ನಾಯಕತ್ವದ ಅವಶ್ಯಕತೆ ಬರ್ತದೆ. ನಮ್ಮ ಅಧೀನ ನೌಕರರನ್ನು ಬದಲಾಯಿಸಲು. ನಾಲ್ಕನೇದು, ಸಂಘರ್ಷಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸ್ತಾನೆ. ಬಹಳಷ್ಟು ಸಂಘರ್ಷಗಳೇ, ಯಾಕಂದರೆ ಭಿನ್ನ ಅಭಿಪ್ರಾಯದ ಜನರು, ಬೇರೆ ಬೇರೆ ಸಂಸ್ಕೃತಿಯ ಜನರು, ಬೇರೆ ಬೇರೆ ಭಾಷೆಯವರು ಒಂದು ಸಂಸ್ಥೆಯಲ್ಲಿರ್ತಾರೆ. ಜಾಗತಿಕ ಮಟ್ಟದಲ್ಲಿ ಸಂಸ್ಥೆ ಬೆಳೆಯಬೇಕಂತಿದೆ. ಎಲ್ಲ ರೀತಿಯ ಸಂಸ್ಕೃತಿಯನ್ನು, ಕಲ್ಚರನ್ನು
ಆಚಾರ ವಿಚಾರಗಳ ಜನರಲ್ಲಿರ್ತಾರೆ. ಇಂತಹ ಸನ್ನಿವೇಶಗಳಲ್ಲಿ ಅಭಿಪ್ರಾಯ ವ್ಯತ್ಯಾಸಗಳಿಂದಾಗಿ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸಂಘರ್ಷಗಳಿಂದ ಯಾವುದೇ ಪ್ರತಿಕೂಲ ಪರಿಣಾಮ ಉಂಟಾಗದಂತೆ ಒಬ್ಬ ನಾಯಕ ನೋಡ್ಕೊಳ್ತಾನೆ. ಯಾವುದೇ ಸಂಘರ್ಷಗಳು ಬಂದರೆ ಅದನ್ನು ಬಗೆಹರಿಸಿ ಅದರಿಂದಾಗುವ ಪ್ರತಿಕೂಲ ಪರಿಣಾಮವನ್ನು ಅರ್ಥ ಮಾಡಿಕೊಂಡು ಅದನ್ನು ಬಗೆಹರಿಸಿ ಸಂಸ್ಥೆಯ ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡ್ತದೆ. ಈ ನಿಟ್ಟಿನಲ್ಲಿ ಪೂರಕವಾಗಿ ಕೆಲಸ ಮಾಡಲು ಒಬ್ಬ ನಾಯಕನಲ್ಲಿ ಅಥವಾ ಒಬ್ಬ ವ್ಯವಸ್ಥಾಪಕನಲ್ಲಿ ನಾಯಕತ್ವ ಗುಣದ ಅವಶ್ಯಕತೆ ಇದೆ. 5, ಅಧೀನ ನೌಕರಿಗೆ ತರಬೇತಿ ನೀಡುವುದು. ಬಹಳಷ್ಟು ನೌಕರರು ವೃತ್ತಿ ಜೀವನ ಆರಂಭಿಸುವ ಸಂದರ್ಭದಲ್ಲಿ ತರಬೇತಿಯ ಕೊರತೆ ಇರ್ಬೋದು, ಅಥವಾ ಮೊದಲು ಪಡೆದ ತರಬೇತಿಗೂ ಸಂಸ್ಥೆಯಲ್ಲಿ ನಿರ್ವಹಿಸುವ ತರಬೇತಿಯಲ್ಲಿ ವ್ಯತ್ಯಾಸಗಳಿರ್ಬೋದು, ಭಿನ್ನತೆ ಇರ್ಬೋದು. ಇಂಥ ಸಂದರ್ಭದಲ್ಲಿ ನೌಕರರು ಅಥವಾ ಅಧೀನ ಕೆಲಸಗಾರರು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಒಬ್ಬ ನಾಯಕತ್ವ ಗುಣ ಇರುವಂತಹ ಒಬ್ಬ ಉತ್ತಮ ನಾಯಕ ಅವ ಇವರಿಗೆ, ಅಂದರೆ ಈ ಕೆಲವರ್ಗದ ಕೆಲಸಗಾರರಿಗೆ, ತನ್ನ ಅಧೀನ ನೌಕರಿಗೆ ತರಬೇತಿಯನ್ನು ನೀಡುವುದರೊಂದಿಗೆ ಉನ್ನತ ಹಂತದ ಹುದ್ದೆಗೆ ಹೋಗಬೇಕಾದಂಥ ಎಲ್ಲ ಸ್ಕಿಲ್ಸ್, ಜ್ಞಾನವನ್ನು ಅವರಿಗೆ ತುಂಬಿಸ್ತಾನೆ. ಇದರಿಂದಾಗಿ ಒಬ್ಬ ಉತ್ತರಾಧಿಕಾರಿಯನ್ನು ಸೃಷ್ಟಿ ಮಾಡ್ತಾನೆ ಅಲ್ಲಿ. ಅಂದರೆ ಉತ್ತಮ ನಾಯಕ ಒಬ್ಬ ಉತ್ತರಾಧಿಕಾರಿಯನ್ನು ಸೃಷ್ಟಿ ಮಾಡ್ತಾನೆ. ಹೇಗಂತ ಹೇಳಿದರೆ ಅವನು ನೀಡುವಂತಹ ತರಬೇತಿಯಿಂದಾಗಿ ಹೊಸ ನೌಕರರಿಗೂ ಸಹಕಾರ ಆಗ್ತದೆ. ಅದರೊಂದಿಗೆ ಉನ್ನತ ಹಂತಕ್ಕೆ ಬೆಳೆಯಲು, ಅಥವಾ ನೀವು ಕಲ್ತಿದ್ದೀರಿ ನಿರ್ವಹಣಾ ಹಂತದಲ್ಲಿ ಬೇರೆ ಬೇರೆ ವಿಭಾಗಗಳಿದೆ. ಅದರಲ್ಲಿ ಉನ್ನತ ಹಂತ, ಮಧ್ಯಮ ಹಂತ ಮತ್ತು ಕಾರ್ಯಾಚರಣೆ ಹಂತ ಅಂತೇಳಿ. ಇಂಥ ಹಂತದಿಂದ ಕಾರ್ಯಾಚರಣೆ ಹಂತದಲ್ಲಿದ್ದಂಥ ಒಬ್ಬ ನೌಕರ ಅಥವಾ ಒಬ್ಬ ವ್ಯವಸ್ಥಾಪಕ ಮಧ್ಯಮ ಹಂತಕ್ಕೆ ಬರುವಂತೆ ಅವರನ್ನು ಸಿದ್ಧಪಡಿಸ್ತಾನೆ. ಈ ಕೆಲಸವನ್ನು ಒಬ್ಬ ಉತ್ತಮ ನಾಯಕ ನಿರ್ವಹಿಸ್ತಾನೆ. 5ನೇದು ಅಧೀನ ತರಬೇತಿ ನೀಡುತ್ತಾನೆ. ಸೊ ಇಲ್ಲಿ ನಾಯಕತ್ವದ 5 ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಂಡೆವು. ಮುಂದೆ ನಾವು ಉತ್ತಮ ನಾಯಕನ ಗುಣಗಳನ್ನು ತಿಳಿಯೋಣ. ಉತ್ತಮ ನಾಯಕನ ಗುಣಗಳು, ಕ್ವಾಲಿಟೀಸ್ ಆಫ್ ಗುಡ್ ಲೀಡರ್ಸ್. ಇಲ್ಲಿ ಸಂಶೋಧಕರ ಪ್ರಕಾರ ಸುಮಾರು 1800 ನಾಯಕತ್ವದ ಗುಣಗಳಿವೆ. ಒಂದೊಂದು ಹೇಳ್ತಾ ಹೋದರೆ ಮುಗಿಯಲ್ಲ. ಇಲ್ಲಿ ಕೇವಲ ಒಂದು 9 ನಾಯಕತ್ವ ಗುಣವನ್ನು ನಾವು ಕಲಿತಾ ಇದ್ದೇವೆ. ಮೊಟ್ಟ ಮೊದಲನಾಗಿ ಅದರಲ್ಲಿ ನಾವು ಕಲಿಯುವಂಥದ್ದು ಭೌತಿಕ ಲಕ್ಷಣಗಳು. ಒಬ್ಬ ನಾಯಕನಿಗೆ ಫಿಸಿಕಲ್ ಫಿಟ್ನೆಸ್, ಫಿಸಿಕಲ್ ಕ್ವಾಲಿಟೀಸ್ ಇರಬೇಕಾಗುತ್ತೆ. ಏನೆಲ್ಲ ಫಿಸಿಕಲ್ ಕ್ವಾಲಿಟೀಸ್? ಎತ್ತರವಾಗಿರಬೇಕು, ಸಮತೋಲನದಲ್ಲಿ ನಿಂತ್ಕೊಳ್ಳುವಂಥ ಗೆಸ್ಚರ್ಗಳಿರಬೇಕು ಅವನಿಗೆ, ಆರೋಗ್ಯವಂತನಾಗಿರಬೇಕು, ಬಾಹ್ಯ ರೂಪ ಕೂಡ ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿರಬೇಕು. ಯಾಕಂದರೆ ಬ್ಯೂಟಿ ಯಾವತ್ತೂ ಅಟ್ರಾಕ್ಟ್ ಮಾಡುತ್ತೆ. ಹಾಗಾಗಿ ಉತ್ತಮ ನಾಯಕನಿಗೆ ಈ ಎಲ್ಲ ಭೌತಿಕ ಲಕ್ಷಣಗಳು ಕೂಡ ಅವಶ್ಯಕತೆ ಇದೆ. ಭೌತಿಕ ಲಕ್ಷಣಗಳು ಮಾತ್ರ ಅಲ್ಲ, ಇನ್ನುಳಿದಂಥ ಕೆಲವೊಂದು ಲಕ್ಷಣಗಳಿದೆ. ಭೌತಿಕ ಲಕ್ಷಣದ ಅಗತ್ಯತೆ ಇದೆ. ಅವ ಆರೋಗ್ಯವಂತನಾಗಿರಬೇಕು. ನಾಯಕ ತನ್ನ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಅಂತ ಕೆಮ್ತಾ ಕೂತ್ರೆ ಏನಾಗ್ಬೋದು? ಯೋಚನೆ ಮಾಡಿ ಅಂತೆ. ಹೇಗಾಗ್ಬೋದು ನಮ್ಮ ಪರಿಸ್ಥಿತಿ ಅಲ್ಲ, ಅವನ ಫಾಲೋವರ್ಸ್ನ ಅವಸ್ಥೆ. ಹಾಗಾಗಿ ನಾಯಕ ಯಾವತ್ತೂ ಆರೋಗ್ಯವಂತನಾಗಿರಬೇಕು. ವಾರದಲ್ಲಿ 3 ದಿನ ರಜೆ ಹಾಕುವನಾಗಬಾರ್ದು. ಇವತ್ತು ಜ್ವರ, ನಾಳೆ ತಲೆನೋವು, ನಾಳ್ದು ಇನ್ನೇನೋ ಬರ್ತದೆ ಅಂಥೇಳಿ ಹಾಗಿರಬಾರ್ದು. ಹಾಗಿರುವಾಗ ನಾಯಕ ಆರೋಗ್ಯವಂತನಾಗಿರಬೇಕು, ಸದೃಢನಾಗಿರಬೇಕು, ಸ್ವಲ್ಪ ರೂಪವಂತನೂ ಆಗಿರಬೇಕು ಎಂಬುದನ್ನು ಈ
ಮಾತಲ್ಲಿ ನಾವು ಅರ್ಥ ಮಾಡ್ಕೊಳ್ತೇವೆ. ಎರಡನೇದ್ದು ಜ್ಞಾನ, ನಾಲೆಜ್. ನಾಲೆಜ್ ಈಸ್ ಅ ಚೈಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಜ್ಞಾನದ ಅವಶ್ಯಕತೆ ಇದೆ. ಯಾಕಂದರೆ ಆ ಇಂಟೆಲಿಜೆನ್ಸ್ ಇಲ್ಲದಿದ್ದರೆ, ಆ ಜ್ಞಾನ ಇಲ್ಲದಿದ್ದರೆ ನಾಯಕನಿಗೂ ಮತ್ತು ತನ್ನ ಸಂಗಡಿಗರಿಗಿರುವ ವ್ಯತ್ಯಾಸ ಏನೂ ಇಲ್ಲ. ನಾಯಕನಾದವ ಅದನ್ನು ಬೇಗ ಅರ್ಥೈಸ್ಕೊಳ್ಬೇಕಾಗತ್ತೆ. ತನ್ನ ಸಂಗಡಿಗರ ಸಮಸ್ಯೆಯನ್ನು ಅಲ್ಲದೆ ಸಂಸ್ಥೆಯ ಸಮಸ್ಯೆಯನ್ನು, ಸಂಗಡಿಗರ ಉದ್ದೇಶವನ್ನು, ಸಂಸ್ಥೆಯ ಉದ್ದೇಶವನ್ನು ಎಲ್ಲವನ್ನು ಅವ ಅರ್ಥ ಮಾಡಿಕೊಳ್ಳುವನು, ಬೇಗ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅವನ ಬುದ್ಧಿವಂತಿಕೆಯಿಂದ. ಹಾಗಿದ್ದರೆ ಮಾತ್ರ ಅವನ ನಾಯಕನಾಗ್ತಾನೆ. ಎಲ್ಲರೂ ನಾಯಕನ ಹೇಗೆ ಡಿಫರೆಂಟ್ ಆಗಿರ್ತಾನೆ, ಉಳಿದವರಿಗಿಂತ ಅವನು ಭಿನ್ನವಾಗಿ ಕಾಣಲೇಬೇಕಾಗುತ್ತೆ. 100 ಜನರ ಮಧ್ಯೆಯಲ್ಲಿ ಕೂತಿದ್ರು ನಾಯಕನ ಅವನ ಬುದ್ಧಿವಂತಿಕೆಯಿಂದ, ಅವನ ಜ್ಞಾನದಿಂದ ಅವ ಭಿನ್ನನಾಗಿ ಕಾಣಬೇಕು. ಎತ್ತರದಿಂದಂತಲ್ಲ, ಅಲ್ಲಿ ಎಷ್ಟು ಉದ್ದ ಇದ್ದಾನೆ ಅಂತ ನಾನು ಹೇಳ್ತಾ ಇಲ್ಲ, ಅದರ ಬದಲು ಅವನ ಬುದ್ಧಿವಂತಿಕೆಯಿಂದ, ಅವನು ಉತ್ತರ ನೀಡುವ ಶೈಲಿಯಲ್ಲಿರ್ಬೋದು, ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವ ರೀತಿಯಲ್ಲಿರ್ಬೋದು, ಸಮಸ್ಯೆಯನ್ನು ಬಗೆಹರಿಸುವ ರೀತಿಯಲ್ಲಿರ್ಬೋದು, ಸಮಸ್ಯೆಯನ್ನು ಸ್ವೀಕರಿಸುವ ರೀತಿಯಲ್ಲಿರ್ಬೋದು. ಇಲ್ಲಿ ಅವನ ಜ್ಞಾನದ ಅವಶ್ಯಕತೆ ಇರ್ತದೆ. ಮುಂದೆ ಪ್ರಾಮಾಣಿಕತೆ, ಇದು ಎಲ್ರಿಗೂ ಬೇಕು ಸಮಾಜದಲ್ಲಿ. ಹಾನೆಸ್ಟಿ ಅಥವಾ ಇಂಟಗ್ರಿಟಿ ಅಂತ ಹೇಳ್ತಾರೆ. ಹಾನೆಸ್ಟಿ ನಾಟ್ ಓನ್ಲಿ ಇನ್ ಥಿಯೋರಿ ಬಟ್ ಆಲ್ಸೋ ಇನ್ ಪ್ರಾಕ್ಟೀಸ್. ಪ್ರಾಮಾಣಿಕತೆ ಕೇವಲ ಸಿದ್ಧಾಂತಗಳಲ್ಲಿದ್ದರೆ ಆಗೋದಿಲ್ಲ, ಜೀವನದಲ್ಲಿ ಅವನು ಅಳವಡಿಸ್ಕೊಳ್ಬೇಕಾಗತ್ತೆ. ಪ್ರಾಮಾಣಿಕತೆ ಯಾವತ್ತೂ ಕೂಡ ಗುರುತಿಸಲ್ಪಡ್ತದೆ. ಗುರುತಿಸಲಿಕ್ಕೋಸ್ಕರ ಪ್ರಾಮಾಣಿಕತೆ ತೋರಿಸಬೇಕಾಗಿಲ್ಲ, ಆದರೆ ಪ್ರಾಮಾಣಿಕತೆ ಯಾವತ್ತೂ ಗುರುತಿಸಲ್ಪಡ್ತದೆ. ಅವನ ನೈತಿಕ ಮೌಲ್ಯವಿರ್ಬೋದು, ಇತರರೊಂದಿಗೆ ಅವನು ಬರೆಯುವ ರೀತಿಗಳಲ್ಲಿರ್ಬೋದು, ಅವನು ಇತರರಿಗೆ ಮಾದರಿಯಾಗಿರಬೇಕು. ಯಾವಾಗ ಅವ ಅಪ್ರಾಮಾಣಿಕನಾದರೆ ಒಂದು ದಿನ ನಿಮಗೆ ಸುಳ್ಳು ಹೇಳ್ಬೋದು, ಒಂದು ದಿನ ನಿಮಗೆ ತಪ್ಪಿಸ್ಕೊಳ್ಬೋದು, ಆದರೆ ಜೀವನದುದ್ದಕ್ಕೂ ಅದು ಸಾಧ್ಯ ಇಲ್ಲ. ಬಿಕಾಸ್ ಆಲ್ ಡೇಸ್ ಆರ್ ನಾಟ್ ಸಂಡೇ ಅಲ್ವ. ಆಗಿರುವಾಗ ಪ್ರಾಮಾಣಿಕತೆ ಬಹಳ ಮುಖ್ಯ ಒಬ್ಬ ನಾಯಕನಿಗೆ. ಅವ ಪ್ರಾಮಾಣಿಕನಾಗಿರಬೇಕು. ಸುಳ್ಳಿನ ಕಂತೆಗಳಿಂದ ಅವ ಅರಮನೆಯನ್ನು ಕಟ್ಟುವಂಥ ಆಗಬಾರ್ದು. ತನ್ನ ಸಂಗಡಿಗರನ್ನು, ತನ್ನ ಫಾಲೋವರ್ಸನ್ನು ಸುಳ್ಳು ಹೇಳೋ ಮುಖಾಂತರ ಮೋಸ ಮಾಡಬಾರ್ದು. ಅವರ ಸಮಸ್ಯೆಗೆ ಸ್ಪಂದಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅಂಥವ ಮಾತ್ರ ನಾಯಕನಾಗ್ತಾನೆ. 4ನೇದು ಮುಂತೊಡಗುವಿಕೆ. ನಾಯಕ ಯಾವತ್ತೂ ಕೂಡ ಅವಕಾಶಕ್ಕೆ ಕಾಯಬಾರ್ದು. ಅವನ ಅವಕಾಶಕ್ಕೆ ಕಾಯಬಾರ್ದು, ಅವನ ಅವಕಾಶವನ್ನು ಸೆಳೆದುಕೊಳ್ಬೇಕು. ಶುಡ್ ಗ್ರ್ಯಾಬ್ ದಿ ಅಪರ್ಚುನಿಟಿ. ಅಪರ್ಚುನಿಟಿ ಯಾವತ್ತು ನಮ್ಮ ಮನೆ ಬಾಗಿಲು ಬಂದು ಬಡಿಯಲ್ಲ, ಬಾಪ್ಪ ನಿನಗೆ ಅವಕಾಶ ಉಂಟು ಅಂಥೇಳಿ. ಆದರೆ ಅವಕಾಶವನ್ನು ಎಳೆದುಕೊಳ್ಬೇಕು, ಸೆಳೆದುಕೊಳ್ಳಬೇಕು ತನ್ನತ್ತ. ಅಂಥವ ಮಾತ್ರ ಉತ್ತಮ ನಾಯಕನಾಗ್ತಾನೆ. ಸಮಸ್ಯೆಗಳು ಬಂದಾಗ ಹೇಗೆ ಸ್ಪಂದಿಸ್ತಾನೆ, ಹೇಗೆ ತನ್ನ ಅವಕಾಶವನ್ನು ಕೈವಶ ಮಾಡ್ಕೊಳ್ತಾನೆ, ಇದು ಕೂಡ ಒಬ್ಬ ನಾಯಕನ ಗುಣಲಕ್ಷಣದಲ್ಲಿ ಒಂದಾಗಿರ್ತದೆ. ಸಂಸ್ಥೆಯ ಒಳಿತಿಗಾಗಿ ಯಾವತ್ತೂ ಕೂಡ ನಾಯಕ ಮುಂದೆ ಬರಬೇಕು. ಹೇಗೆ ಹಿಂದಿನ ಕಾಲದಲ್ಲಿ ರಾಜರುಗಳು ಮುಂದೆ, ನಂತರ ಸೈನಿಕರು ಇರ್ತಿದ್ರು ಅಲ್ವಾ ಯುದ್ಧ ಮಾಡುವಾಗ. ಈಗ ರಾಜರುಗಳೆಲ್ಲ ಮನೇಲಿ ಕೂತ್ಕೊಂಡು ಸೈನಿಕರನ್ನು ಕಳಿಸ್ತಾರಲ್ವ. ಹಾಗೆ ಆಗಬಾರ್ದು. ಯುದ್ಧದ ಸಂದರ್ಭದಲ್ಲಿ ಹೇಗೆ ಒಬ್ಬ ನಾಯಕ ಮುಂದೆ ಹೋಗ್ತಾನೆ, ಅದೇ ರೀತಿಯಲ್ಲಿ ಸಂಸ್ಥೆಯ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಾಯಕ ಮೊದಲ ಹೆಜ್ಜೆ ಇಡಬೇಕು. ನಾಯಕನ ಮೊದಲ ಹೆಜ್ಜೆಯನ್ನು ಗಮನಿಸಿದರೆ ಅವನ ಫಾಲೋವರ್ಸ್ ಅವನ ಹಿಂದೆ ಸಾಗ್ತಾರೆ. ನಾಯಕನೇ ಹಿಂದೆ ಸರಿದ್ರಿ ಮತ್ತು ಫಾಲೋವರ್ಸ್ ದಿಕ್ಕಾಪಾಲಾಗ್ತಾರೆ. ಮುಂದೆ ಸಂವಹನ ಕೌಶಲ್ಯ, ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳ್ತಾರೆ. ಉತ್ತಮ ಸಂವಹನ ಕೌಶಲ್ಯವಿರಬೇಕು ನಾಯಕನಿಗೆ. ತನ್ನ ಪಂಗಡದಲ್ಲಿರುವಂತಹ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಬೇಕು, ಅರ್ಥೈಸ್ಕೊಳ್ಬೇಕು. ಏನಾದರೂ ಮಾಹಿತಿಯನ್ನು ತನ್ನ ಪಂಗಡಕ್ಕೆ, ತನ್ನ ನೌಕರ ವರ್ಗಕ್ಕೆ ಅಥವಾ ಕಾರ್ಮಿಕ ವರ್ಗಕ್ಕೆ ನೀಡುವ ಸಂದರ್ಭದಲ್ಲಿ ಅದನ್ನು ಸ್ಪಷ್ಟವಾಗಿ ನೀಡಬೇಕು. ಸ್ಪಷ್ಟವಾಗಿ ಅವರಿಗೆ ಆ ಮಾಹಿತಿಯನ್ನು ಮುಟ್ಟುವಂತೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಸಂವಹನದಲ್ಲಿ ಒಬ್ಬ ಉತ್ತಮ ಕೇಳುಗನಾಗಿರಬೇಕು.
ಕೇಳುಗಂದ್ರೆ ಲಿಸನಿಂಗ್. ಲಿಸನಿಂಗ್ ಈಸ್ ನಾಟ್ ದ ಗಿವಿಂಗ್ ಎ ಚಾನ್ಸ್ ಟು ಟಾಕ್ ಅದರ್ಸ್. ಇಟ್ ಈಸ್ ಎ ಗ್ಯಾದರಿಂಗ್ ದ ಇನ್ಫಾರ್ಮೇಷನ್ ಫಾರ್ ಫರ್ದರ್ ಕಮ್ಯುನಿಕೇಷನ್. ಕೇಳುವುದಂತ ಹೇಳಿದರೆ ಪಾಪ ಏನೋ ಮಾತಾಡ್ತಾ ಇದ್ದಾನಪ್ಪ, ಮಾತಾಡಲಿ ಹೇಳಿ ಅಂತ ಬಿಟ್ಟು ಕೊಡೋ ಅವಕಾಶ ಒಂದು ಬಿಟ್ಟು ಕೊಡೋದಲ್ಲ ಅವನಿಗೆ. ಯಾಕೆ ನೀವು ಕೇಳಬೇಕು? ನಾಯಕ ಉತ್ತಮ ನಾಯಕ ಕೇಳಬೇಕು, ತುಂಬ ಕೇಳಬೇಕು. ಯಾಕೆ ಕೇಳಬೇಕು? ಗಮನಿಸಬೇಕು. ಯಾಕೆ ಗಮನಿಸಬೇಕು ಅಂತ ಹೇಳಿದರೆ, ಮುಂದೆ ಅವನು ಸಂವಹನ ಮಾಡಬೇಕಿದ್ರೆ ಸರಿಯಾಗಿ ಕೇಳಬೇಕು. ಅರ್ಧಂಬರ್ಧ ಕೇಳಿಕೊಂಡು ಮಾತಾಡೋನಾಗಿರಬಾರ್ದು. ಸಂಪೂರ್ಣ ಕೇಳುವಂಥ ತಾಳ್ಮೆ ಅವನಲ್ಲಿರಬೇಕು. ಅದನ್ನೇ ಹೇಳ್ತಾ ಉಂಟು ಇಲ್ಲಿ ಸಂವಹನ ಕೌಶಲ್ಯ. ಅವನಲ್ಲಿ ಉತ್ತಮ ಕೇಳುಗನಾಗಬೇಕು. ಅಷ್ಟು ಮಾತ್ರ ಅಲ್ಲ, ನೌಕರರ ಸಮಸ್ಯೆಯನ್ನು ತಿಳ್ಕೊಳ್ಬೇಕು ಮತ್ತು ನೌಕರರಿಗೆ ಸ್ಪಷ್ಟವಾಗಿ ಆದೇಶಗಳನ್ನು, ಪ್ರತಿಕ್ರಿಯೆಯನ್ನು ಸ್ಪಷ್ಟವಾಗಿ ನೀಡಬೇಕು. ಹಾಗಾಗಿ ಒಬ್ಬ ಉತ್ತಮ ನಾಯಕನಿಗೆ ಸಂವಹನ ಕೌಶಲ್ಯದ ಅವಶ್ಯಕತೆ ಬಹಳಷ್ಟಿದೆ. ಎಷ್ಟೇ ಜ್ಞಾನ ಇದ್ದರೂ ಕೂಡ ಅದನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗದಿದ್ದರೆ ಜ್ಞಾನ ವ್ಯರ್ಥ ಆಗಿಬಿಡ್ತದೆ. 6ನೇದು ಪ್ರೇರೇಪಣಾ ಕೌಶಲ್ಯ. ಪ್ರೇರೇಪಣೆ ಅಥವಾ ಮೋಟಿವೇಶನ್ ಸ್ಕಿಲ್. ಎಲ್ರಿಗೂ ಈ ಸ್ಕಿಲ್ ಇರಲ್ಲ, ಎಲ್ರಿಗೂ ಮೋಟಿವೇಶನ್ ಮಾಡಲಿಕ್ಕೆ ಆಗಲ್ಲ, ಕೆಲವರಿಗೆ ಮಾತ್ರ. ಅಂಥವ್ರನ್ನೇ ನಾವು ನಾಯಕರು ಅಂತ ಹೇಳ್ತೇವೆ. ಏನು ಮೋಟಿವೇಶನ್ ಸ್ಕಿಲ್ ಗೊತ್ತಲ್ಲ ನಿಮಗೆ? ಈಗಾಗಲೇ ನೀವು ಕಲ್ತಿದ್ದೀರಿ. ಮೋಟಿವೇಶನಲ್ಲಿ ಜನರ ಅಗತ್ಯಗಳನ್ನ ಅರ್ಥ ಮಾಡಿಕೊಂಡು ಅವುಗಳನ್ನು ಪೂರೈಕೆ ಮಾಡುವ ಮುಖಾಂತರ ಪ್ರೇರೇಪಣೆ ಮಾಡಬೇಕು. ತನ್ನ ಸಂಗಡಿಗರಿರುವಂತಹ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು, ಅವರ ಅಗತ್ಯತೆಯನ್ನು ಅರ್ಥ ಮಾಡಿಕೊಂಡು, ಯಾವಾಗ ನಿಮ್ಗೆ ಅವರ ಅಗತ್ಯ ಅರ್ಥ ಆಗುತ್ತೆ, ಅದರಲ್ಲಿ ಅಗತ್ಯ ಅರ್ಥ ಆದ ಸಂದರ್ಭದಲ್ಲಿ ಆ ಅಗತ್ಯವನ್ನು ಪೂರೈಕೆ ಮಾಡುವ ಕೆಲಸ ಮಾಡಿಕೊಂಡು ತಮ್ಮ ಕೆಲಸವನ್ನು ಸಾಧಿಸಬೇಕು. ಅದನ್ನು ಅರ್ಥ ಮಾಡಿಕೊಂಡು ಅವರನ್ನು ಪ್ರೇರೇಪಣೆ ಮಾಡಬೇಕು. ಆಗ ಮಾತ್ರ ಅದು ಸಕ್ಸಸ್ ಆಗುತ್ತೆ. ಹಾಗಾಗಿ ಒಬ್ಬ ಉತ್ತಮ ನಾಯಕ ಅವನಲ್ಲಿ ಯಾವತ್ತೂ ಕೂಡ ಪ್ರೇರೇಪಣಾ ಕೌಶಲ್ಯ ಇರಲೇಬೇಕು. 7ನೇದು ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೇವೆ. ನಾಯಕನಿಗೆ ಉನ್ನತ ಮಟ್ಟದ ಆತ್ಮವಿಶ್ವಾಸ ಇರಬೇಕು. ತಾನು ಯಾವುದೇ ಕೆಲಸ ಮುಟ್ಟಿದ್ದು ನಾನು ಇದನ್ನು ಮಾಡಬಲ್ಲೆ, ನಾನು ಇದನ್ನು ಪೂರ್ತಿಗೊಳಿಸಬಲ್ಲೆ, ನಾನು ಲಾಭ ಗಳಿಸಬಲ್ಲೆ, ನಾವು ಬೆಳೆಯಬಲ್ಲೆ ಎಂಬ ಈ ನಂಬಿಕೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಅವನಿಗೆ ನಂಬಿಕೆ ಇಲ್ಲದಿದ್ದರೆ ಏನಾಗ್ಬೋದು? ಈ ಸಲ ಗೆಲ್ಬೋದಾ? ಗೆಲ್ಬೋದು ಎಂಬ ನಂಬಿಕೆ ನಾಯಕನಲ್ಲಿರಬೇಕು. ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಂತ್ಕೊಂಡು ಏನಾಗ್ಬೋದು? ಹೋಯ್ತು. ನಿಮ್ಗೆ ಗೊತ್ತಿರ್ಬೋದು, ನಿಮ್ಗೆ ಬಹಳಷ್ಟು ಅನುಭವ ಆಗಿರ್ಬೋದು. ಟ್ರ್ಯಾಕಲ್ಲಿ ಎಲ್ಲರೊಟ್ಟಿಗೆ ಓಡಲಿಕ್ಕೆ ನಿಲ್ತೀರಿ ನೀವು. 5-6 ಜನ ನಿಂತಿದ್ದಾರೆ. ಹಳ್ಳಿಯ ಒಬ್ಬ ಓಟಗಾರ ಚೆನ್ನಾಗಿ ಓಡ್ತಾನೆ. ಅವ ಟ್ರ್ಯಾಕಲ್ಲಿ ನಿಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಆ ಕಡೆ ಅವರ ಎಕ್ಸಸೈಸ್ಗಳನ್ನು ನೋಡಿ, ಅವರ ಶೂಸು, ಅವರ ಚಟುವಟಿಕೆಗಳನ್ನು ಗಮನಿಸಿ ಇವ ಹೆದರಿ ಬಿಡ್ತಾನೆ. ನನಗೆ ನೋಡಿ ಬಹುಮಾನ ಗಳಿಸಲು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಸೋತು ಬಿಡ್ತಾನೆ. ಇಲ್ಲಿ ಸೋತದ್ದು ಅವನಿಗೆ ರನ್ನಿಂಗ್ ರೇಸಲ್ಲಿ ಓಡಲಿಕ್ಕೆ ಆಗದೇ ಅಲ್ಲ. ಮತ್ತು ಕಾರಣ ಏನಂತ ಕೇಳಿದ್ರಿ, ಆತ್ಮವಿಶ್ವಾಸದ ಕೊರತೆ ಏನಾಗ್ತದೆ. ಗೆಲ್ತೇನೆ ಅಂತ ಇರಬೇಕು. ಕಾನ್ಫಿಡೆನ್ಸ್ ಇದ್ದಾಗ 50% ಕೆಲಸ ಸಾಲ್ವ್ ಆಗ್ತದೆ, ಅಲ್ಲಿ ಮುಗೀತು. ಮತ್ತು 50% ಮಾತ್ರ ಧೈರ್ಯ ಬೇಕು, ನಾನು ಇದು ಮುಗಿಸ್ತೇನೆ, ಆ ಕರೇಜ್ ಬೇಕಾಗುತ್ತೆ. ಅದನ್ನೇ ಆತ್ಮವಿಶ್ವಾಸ ಅಂತ ಹೇಳ್ತಾರೆ. ಕ್ಲಿಷ್ಟ ಸಂದರ್ಭದಲ್ಲಿ ವಿಶ್ವಾಸ ಕಳೆದುಕೊಳ್ಬಾರದು. ಎಂಥ ಸಂದಿಗ್ಧ ಪರಿಸ್ಥಿತಿ ಬಂದರೂ ಕೂಡ ನಾವು ವಿಶ್ವಾಸವನ್ನು ಕಳ್ಕೊಳ್ಬಾರ್ದು. ಎಂಥೆಂಥ ಸನ್ನಿವೇಶಗಳು ಬರ್ತವೆ, ಎಲ್ಲ ಸನ್ನಿವೇಶನ ಎದುರಿಸುವಂಥ ಸಾಮರ್ಥ್ಯ ನಾಯಕನಲ್ಲಿ ಇರಲೇಬೇಕಾಗುತ್ತೆ. ಇದನ್ನೇ ನಾವು ಹೇಳೋದು ಆತ್ಮವಿಶ್ವಾಸ ಅಥವಾ ಕಾನ್ಫಿಡೆನ್ಸ್. ಮುಂದೆ ನಿರ್ಣಯ ಕ್ಷಮತೆ. ನಿರ್ಣಯ ಕ್ಷಮತೆ ಅಥವಾ ಡಿಸಿಸಿವ್ನೆಸ್. ಏನು ಡಿಸಿಸಿವ್ನೆಸ್? ನಿರ್ಧಾರ ದೃಢವಾಗಿರಬೇಕು, ಸದೃಢ ನಿರ್ಧಾರ ತಗೊಳ್ಬೇಕಾಗತ್ತೆ. ಪ್ರತಿದಿನ ಪ್ರತಿ ಕ್ಷಣಗಳಲ್ಲಿ ನಿರ್ಧಾರವನ್ನು ಬದಲಾಯಿಸುವನು ನಾಯಕನಲ್ಲ. ಇವತ್ತೊಂದು ನಿರ್ಧಾರ, ನಾಳೆ ಬೇರೆಯೇ. ಆಗಾಗ ತಗೊಂಡ ನಿರ್ಧಾರಗಳಲ್ಲಿ ಬದಲಾವಣೆ ಮಾಡೋದಿರ ಅರ್ಥಂದ ಸರಿಯಾದ ನಿರ್ಧಾರವನ್ನೇ ತಗೊಂಡಿಲ್ಲ ಅಂತ ಅರ್ಥ. ಹಾಗಿರುವಾಗ ನಾಯಕನಾದವ ನಿರ್ಧಾರ ತಗೊಳ್ಳುವ ಸಂದರ್ಭದಲ್ಲಿ ಬಹಳಷ್ಟು ಯೋಚನೆ ಮಾಡಬೇಕಾಗುತ್ತೆ. ಅದು ಕೂಡ ಎಲ್ಲ ಯೋಚನೆಗಳು ಕೂಡ ಸಂಸ್ಥೆ ಏಳಿಗೆಯ ದೃಷ್ಟಿನಿಟ್ಕೊಂಡು ಸಂಸ್ಥೆಗೆ ಲಾಭದಾಯಕವಾಗಿರುವುದು ಮತ್ತು ಸಂಸ್ಥೆಯ ಎಲ್ಲ ವರ್ಗಕ್ಕೂ ಕೂಡ ಅದು ಒಳಿತನ್ನು ಮಾಡುವಂಥ ಯೋಚನೆಯನ್ನೇ ಮಾಡಬೇಕಾಗ್ತದೆ. ಅಂಥ ನಿರ್ಧಾರವನ್ನೇ ಮಾಡಬೇಕಾಗ್ತದೆ. ಅಂಥ ನಿರ್ಧಾರಗಳು ಬಹಳಷ್ಟು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಕಡಿಮೆ ಇರ್ತದೆ. ಯಾವಾಗ ನಿರ್ಧಾರವನ್ನು ಎಲ್ಲವನ್ನು ಪರಿಗಣಿಸದೆ ನೀವು ನಿರ್ಧಾರವನ್ನು ತಗೊಂಡ್ರೆ ಏನಾಗ್ತದೆ ಅಂತ ಕೇಳಿದರೆ ಅದನ್ನು
ಮತ್ತೆ ಮತ್ತೆ ಬದಲಾಯಿಸಬೇಕಾಗುತ್ತೆ. ನಿಮ್ಗೆ ಗೊತ್ತಿದೆ, ಡಿಸಿಷನ್ ಮೇಕಿಂಗ್ ದ ಸಿಲೆಕ್ಷನ್ ಆಫ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್. 4-5 ದಾರಿಗಳಿರ್ತದೆ, ಎಲ್ಲ ಸಮಸ್ಯೆಗಳಿಗೂ 4-5 ಪರಿಹಾರಗಳಿರ್ತದೆ. ಇದರಲ್ಲಿ ಸೂಕ್ತವಾದ ಪರಿಹಾರವನ್ನು ಕಂಡು ಹಿಡಿದುಕೊಂಡು ಆ ಪರಿಹಾರವನ್ನೇ ನೀಡುವಂಥವನಾಗಿರಬೇಕು, ಅದನ್ನು ನಿರ್ಧರಿಸುವವನಾಗುವ ನಾಯಕ. ಹಾಗಾಗಿ ನಾಯಕ ನಿರ್ಧಾರವನ್ನು ಬದಲಿಸುವೆ ಚಂಚಲ ಮನಸ್ಸಿನವನಾಗಬಾರ್ದು. ನಿರ್ಧಾರ ಸ್ಪಷ್ಟ ಇರಬೇಕು, ನಿರ್ಧಾರ ತಗೊಳ್ಳೋ ಮೊದಲೇ ಅದನ್ನೆಲ್ಲ ಯೋಚನೆ ಮಾಡಿರಬೇಕು. ನಂತರ 9 ಸಾಮಾಜಿಕ ಕೌಶಲ್ಯಗಳು, ಸೋಷಿಯಲ್ ಸ್ಕಿಲ್. ಅವನಲ್ಲಿ ಸಾಮಾಜಿಕ ಕೌಶಲ್ಯಗಳಿರಬೇಕು. ಜನರೊಂದಿಗೆ ಬೆರೆಯುವಂತಹ, ಸ್ನೇಹಪರವಾಗಿರಬೇಕು, ಜನರನ್ನು ಅರ್ಥ ಮಾಡಿಕೊಳ್ಬೇಕು, ಸ್ನೇಹಪರವಾಗಿರಬೇಕು, ಜನರನ್ನು ಅರ್ಥ ಮಾಡಿಕೊಳ್ಬೇಕು, ಅವರೊಂದಿಗೆ ಬೆರೀಬೇಕು. ಈಗ ನಾವು ಸೋಷಿಯಲ್ ಡಿಸ್ಟೆನ್ಸನ್ನು ಹೇಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ, ಅದು ಈ ಸಂದರ್ಭಕ್ಕೆ ಸೀಮಿತವಾಗಿ, ಸಂದರ್ಭಕ್ಕೆ ಅನುಸಾರ ನಾವು ಬದಲಾಗಬೇಕಾಗತ್ತೆ. ಆದರೂ ಒಬ್ಬ ನಾಯಕನಾದವ ತನ್ನ ನೌಕರರ ಮಧ್ಯೆ ಇರಬೇಕಾಗುತ್ತೆ, ನೌಕರನಿಗೆ ಬೆರೀಬೇಕಾಗುತ್ತೆ, ಸಂಸ್ಥೆಯ ಎಲ್ಲ ಹಂತದ ಜನರೊಂದಿಗೆ ಸಂಬಂಧವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅವನಿಗೆ ಜನರಲ್ಲಿ ಮಿಂಗಲಾಗುವಂಥ, ಜನರೊಂದಿಗೆ ಸೇರಿ ಬದುಕುವಂಥ ಕಲೆ ಅವನಿಗೆ ಗೊತ್ತಿರಬೇಕಾಗುತ್ತೆ. ಯಾಕಂದರೆ ಭಿನ್ನ ಭಿನ್ನ ರೀತಿಯ ಜನರಿರ್ತಾರೆ, ಭಿನ್ನ ಭಿನ್ನ ಶೈಲಿಯ ಜನರಿರ್ತಾರೆ. ಇವರೆಲ್ಲರೊಂದಿಗೆ ಚೆನ್ನಾಗಿ ಬದುಕಲಿಕ್ಕೆ ಅವನಿಗೆ ತಿಳಿದಿರಬೇಕಾಗತ್ತೆ, ಎಲ್ಲರೊಂದಿಗೆ ಅನ್ಯೋನ್ಯವಾಗಿರಬೇಕಾಗುತ್ತೆ. ಇದುವೇ ಸಾಮಾಜಿಕ ಕೌಶಲ್ಯ. ಇಷ್ಟು ಮಾತ್ರ, ಬಹಳಷ್ಟು ಕೌಶಲ್ಯಗಳು ನಾವು ಕಾಣ್ಬೋದು. ತಾಳ್ಮೆ ಇರಬೇಕಾಗುತ್ತೆ ನಾಯಕನಿಗೆ. ಇನ್ನೂ ಅನೇಕ ಕೌಶಲ್ಯಗಳಿದೆ. ಆದರೆ ಎಕ್ಸಾಮಿನ ದೃಷ್ಟಿಕೋನದಲ್ಲಿ, ಪರೀಕ್ಷೆಯ ದೃಷ್ಟಿಕೋನದಲ್ಲಿ ಈ 9ರಲ್ಲಿ 8 ಮಾರ್ಕಿನ ಪ್ರಶ್ನೆಗೆ ಮಿನಿಮಮ್ 8 ಪಾಯಿಂಟನ್ನು ಅದು ಬರೆದ್ರೆ ಒಳ್ಳೆ ಮಾರ್ಕ್ ನಿಮಗೆ ಪಡೀಬಹುದು. ಮುಂದೆ ನಾಯಕತ್ವದ ಶೈಲಿ. ಎಲ್ಲರಿಗೂ ಒಂದೊಂದು ಸ್ಟೈಲ್ ಇದೆ, ಲೀಡರ್ಶಿಪ್ ಸ್ಟೈಲ್. ಹಾಗೆ ನಾಯಕನಿಗೊಂದು ಸ್ಟೈಲ್ ಇದೆ. ಇಲ್ಲಿ ನಾಯಕತ್ವ ಶೈಲಿಯನ್ನು ದೊಡ್ಡ ರೀತಿಯಲ್ಲಿ ನಾವು ವಿಭಾಗಿಸ್ಬೋದು. ಇಲ್ಲಿ ನಾಯಕತ್ವ ಶೈಲಿಯನ್ನು ಅವರ ಅಧಿಕಾರದ ಬಳಕೆಯ ಮೇಲೆ ನಾವು ವಿಭಾಗಿಸ್ತಾ ಇದ್ದೇವೆ ಅಥವಾ ವರ್ಗೀಕರಿಸ್ತಾ ಇದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ನಾಯಕರ ಶೈಲಿಯನ್ನು ನಾವು ವರ್ಗೀಕರಿಸ್ಬೋದು. ನಮ್ಮ ಸಿಲೆಬಸ್ಗೆ ಅನುಸಾರವಾಗಿ ನಾಯಕತ್ವ ಅಥವಾ ನಾಯಕನ ಶೈಲಿಯನ್ನು ನಾವು ಹೇಗೆ ವರ್ಗೀಕರಿಸ್ತೇವೆ ಅಂತ ಹೇಳಿದರೆ, ಅಧಿಕಾರದ ಬಳಕೆಯ ಮೇಲೆ ಆಧಾರಿತವಾಗಿ ನಾವು ಅದನ್ನು ವರ್ಗೀಕರಿಸ್ತಿದ್ದೇವೆ. ಅದರಲ್ಲಿ ಮೊಟ್ಟ ಮೊದಲನೇದು ಸರ್ವಾಧಿಕಾರಿ, ಆಟೋಕ್ರೆಟಿಕ್ ಅಥವಾ ಅಥಾರಿಟೇರಿಯನ್ ಅಂತೇಳಿ. ಸರ್ವಾಧಿಕಾರಿ ಅಂತ ಪದ ಹೇಳುವಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ? ನಿಮ್ಗೆ ಈಗ ನೆನಪು ಬರ್ಬೋದು, ಯಾರ್ದು? ಮಹಾರಾಜರದೆಲ್ಲ ನೆನಪು ಬರ್ಬೋದು, ನೀವು ಕೇಳಿರ್ಬೋದು ಅಲ್ವಾ? ಮಹಾರಾಜರ ಕಾಲದಲ್ಲಿ ಯಕ್ಷಗಾನಲ್ಲೋ ಅಥವಾ ಸಿನಿಮಾಗಳಲ್ಲೆಲ್ಲೋ ಮಹಾರಾಜರ ವರ್ತನೆ ಬರುವಾಗ ನೀವು ನೋಡಿರ್ಬೋದು. ಹೇಗೆ ಮಹಾರಾಜ ಆದೇಶ ಆಜ್ಞೆಗಳನ್ನು ಕೊಡ್ತಾನೆ. ಎಲ್ಲಿ ಅವನು ಕರ್ಕೊಂಡು ಬನ್ನಿ, ತಲೆಯನ್ನು ತೆಗೀರಿ, ಅವನಿಗೆ ಶಿಕ್ಷೆ ಕೊಡೀರಿ, ಈ ಥರದ ನಾಟಕಗಳೆಲ್ಲ ನೀವು ಕೇಳಿರ್ಬೋದು ಅಲ್ವಾ? ಅಂದರೆ ಸರ್ವಾಧಿಕಾರ, ಸಂಪೂರ್ಣ ಅಧಿಕಾರವನ್ನು ಇಟ್ಕೊಂಡಿದ್ದಾನೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಏನು ಆದೇಶಗಳು ನೀಡುತ್ತಾನೆ ತನ್ನ ಅಧೀನರು, ಈ ಆದೇಶವನ್ನು ಪಾಲಿಸಬೇಕಾಗುತ್ತೆ. ಪಾಲಿಸಿದ್ದು ನಾವು ನಿರೀಕ್ಷಿಸ್ತಾನೆ. ಅವಂತ ಮಾಡ್ತಾನೆ, ಇಲ್ಲಿ ಒಬ್ಬ ಸರ್ವಾಧಿಕಾರಿ ನಾಯಕ ಏನು ಮಾಡ್ತಾನೆ? ಆದೇಶಗಳು ನೀಡ್ತಾವನೆ, ನೇರವಾಗಿ ಆಜ್ಞೆ ನೀಡ್ತಾನೆ. ಯಾರನ್ನು ಕನ್ಸಲ್ಟ್ ಮಾಡಲ್ಲ, ಯಾರ ಬಳಿಯೂ ಕೇಳಲ್ಲ, ಯಾವುದೇ ಸಲಹೆ ಪಡೆಯಲ್ಲ, ನೇರ ಆಜ್ಞೆ ಮಾಡ್ತಾನೆ ಇವ. ಮತ್ತು ತನ್ನ ಅಧೀನರು ಈ ಆದೇಶವನ್ನು ಪಾಲಿಸೋದು ನಿರೀಕ್ಷಿಸ್ತಾನೆ. ನಾನು ಯಾರಿಗೆ ಹೇಳಿದ್ದೇನೆ ಈ ಥರ, ಅವರು ಅದನ್ನು ಫಾಲೋ ಮಾಡಲೇಬೇಕು, ಅದನ್ನು ಅನುಕರಿಸಲೇಬೇಕು. ಅವರಿಗೆ ಬೇರೆ ದಾರಿ ಇಲ್ಲ. ಅದನ್ನು ನಾವು ಸರ್ವಾಧಿಕಾರ ಅಂತ ಹೇಳ್ತೀವಿ. ಏಕಂ ಕಸವನ್ನು, ಒನ್ ವೇ ಟ್ರಾಫಿಕ್ ಅಂತ ಹೇಳ್ತಾರೆ. ಈ ಕಡೆಯಿಂದ ಹೇಳಲಿಕ್ಕೆ ಮಾತ್ರ, ಅವರ ಕಷ್ಟ ಏನು, ನಷ್ಟ ಏನು, ಅವರ ಸಮಸ್ಯೆ, ಅದನ್ನು ಯಾವುದನ್ನು ಕೇಳಲಿಕ್ಕೆ ಸಿದ್ಧನಿರುವುದಿಲ್ಲ. ಒಂದೇ ಕಡೆಯಿಂದ ಏನು ಮಾಡ್ತಾನೆ? ಆಟೋಕ್ರೆಟಿಕ್ ಲೀಡರ್ ಅಥವಾ ಸರ್ವಾಧಿಕಾರಿ ನಾಯಕ ಒಂದೇ ಕಡೆಯಿಂದ ಏನು ಮಾಡ್ತಾನೆ? ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ, ಆಜ್ಞೆಯನ್ನು ಮಾಡ್ತಾನೆ, ಆದೇಶವನ್ನು ನೀಡ್ತಾನೆ. ಇನ್ನೊಂದು ಕಡೆ ಅಂತ ಹೇಳಿದರೆ ಈ ಆಜ್ಞೆಯನ್ನು ಕೇಳುವವರು ಅವರನ್ನು ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ಇದರಲ್ಲಿ ಲಾಭ ಇದೆ. ಆಟೋಕ್ರೆಟಿಕ್ ಕೆಲವೊಂದು ಸನ್ನಿವೇಶಗಳ ಸಂದರ್ಭಗಳಲ್ಲಿ ನೀವು ನಿರ್ಧಾರ ಅತಿ ಶೀಘ್ರವಾಗಿ ತಗೊಳ್ಳುವಾಗ ಈ ಸರ್ವಾಧಿಕಾರಿ ನಾಯಕನ ಬಳಕೆ ಮಾಡ್ಬೋದು. ನಾಯಕತ್ವದಲ್ಲಿ ಈ ಶೈಲಿ ಬಹಳ ಉತ್ತಮ. ಯಾಕಂದರೆ ನೀವು ಶೀಘ್ರವಾಗಿ ನಿರ್ಧಾರ ತಗೊಳ್ಳುವಾಗ ತುಂಬ ಜನರನ್ನು ಕನ್ಸಲ್ಟ್ ಮಾಡಲಿಕ್ಕೆ, ತುಂಬ ಜನರನ್ನು ಭೇಟಿಯಾಗಲಿಕ್ಕೆ ನಿಮಗೆ ಅವಕಾಶಗಳಿರುವುದಿಲ್ಲ. ಆಗ ಈ ಸರ್ವಾಧಿಕಾರಿ ನಿಯಮವೇ ತುಂಬ ಉಪಯೋಗಕ್ಕೆ ಬರುತ್ತೆ. ನಿಮಗೆ ಒಂದು ಸಂಸ್ಥೆಯಲ್ಲಿ ಒಬ್ಬ ವ್ಯವಸ್ಥಾಪಕನಿಗೆ ವೇಗವಾಗಿ ಉತ್ಪಾದನೆ ಅವಶ್ಯಕತೆ ಇರ್ತದೆ. ಅಂಥ ಸಂದರ್ಭಗಳಲ್ಲಿ ಈ ಥರದ ನಾಯಕತ್ವ ಕೂಡ ನಾವು ಗಮನಿಸಬಹುದು. ಮುಂದೆ ಎರಡನೇದು ಪ್ರಜಾಪ್ರಭುತ್ವವಾದಿ ಅಥವಾ ಭಾಗವಹಿಸುವ ನಾಯಕ. ಇವನು ಡೆಮೊಕ್ರೆಟಿಕ್
ಆರ್ ಪಾರ್ಟಿಸಿಪೇಟಿಂಗ್ ಲೀಡರ್ ಅಂತ ಹೇಳ್ತಾರೆ. ಇಲ್ಲಿ ನಾಯಕನು ಕ್ರಿಯಾಯೋಜನೆಗಳನ್ನು ಅಭಿವೃದ್ಧಿಪಡಿಸ್ತಾನೆ, ಅಧೀನರೊಂದಿಗೆ ಸಮಾಲೋಚನೆ ನಡೆಸಿ ನಿರ್ಧಾರವನ್ನು ತಗೊಳ್ತಾನೆ, ಅವನದೇ ಆದಂಥ ಪ್ಲ್ಯಾನ್ ಮಾಡ್ತಾನೆ, ಅವನದೇ ಆದ ಕ್ರಿಯಾ ಯೋಜನೆಯನ್ನು ಮಾಡ್ತಾನೆ, ಹೇಗೆ ಕೆಲಸ ಮಾಡಬೇಕು ವರ್ಕ್ ಪ್ಲ್ಯಾನ್ ಎಲ್ಲ ಮಾಡ್ಕೊಳ್ತಾನೆ. ಮಾಡಿಕೊಂಡು ತನ್ನ ಅಧೀನರು, ತನ್ನ ಸಬಾರ್ಡಿನೇಟ್ಸ್, ತನ್ನ ಬಳಗದೊಂದಿಗೆ ಚರ್ಚಿಸ್ತಾನೆ. ಚರ್ಚಿಸಿ ಒಂದು ಉತ್ತಮ ನಿರ್ಧಾರಕ್ಕೆ ಬರ್ತಾನೆ. ಯಾವುದು? ಪ್ರಜಾಪ್ರಭುತ್ವವಾದಿ ನಾಯಕ. ಅಷ್ಟು ಮಾತ್ರ ಅಲ್ಲ, ಈತ ತನ್ನ ಅಧೀನದಲ್ಲಿರುವಂಥ ನೌಕರರಿರ್ಬೋದು, ತನ್ನ ಅಧೀನದಲ್ಲಿರುವಂಥ ಕೆಲಸಗಾರರಿರ್ಬೋದು, ತನ್ನ ಅಧೀನದಲ್ಲಿರುವಂಥ ಕಾರ್ಮಿಕರಿರ್ಬೋದು, ಇವರನ್ನು ಕೂಡ ನಿರ್ಧಾರ ತಗೊಳ್ಳೋ ಸಂದರ್ಭದಲ್ಲಿ ಇವರನ್ನು ಕೂಡ ಇವನ ಗಮನಕ್ಕೆ ತಗೊಳ್ತಾನೆ. ಇವನ್ನು ಕೂಡ ನಿರ್ಧಾರದಲ್ಲಿ ಭಾಗವಹಿಸುವಂತೆ ಅವರಲ್ಲಿ ಪ್ರೋತ್ಸಾಹ ಮಾಡ್ತಾನೆ. ಯಾಕಂದರೆ ಯಾವತ್ತೂ ಕೂಡ ಒಬ್ಬ ನೌಕರ ನಿರ್ಧಾರದಲ್ಲಿ ಭಾಗವಹಿಸುವುದು ಅಂತ ಹೇಳಿದರೆ ಬಹಳ ಸಂತೋಷದ ವಿಷಯ ಆಗ್ತದೆ ಅವನಿಗೆ. ಯಾಕಂದರೆ ತಾನು ಆ ನಿರ್ಧಾರ ತಗೊಂಡವ ನಾನೇ ಆಗಿರ್ತಾನೆ. ಆದ ಕಾರಣ ಇನ್ನು ಮುಂದೆ ಆ ಕೆಲಸ ಮಾಡುವ ಕಾರ್ಮಿಕರೇ ಆಗಿರ್ತಾರೆ. ನಿರ್ಧಾರಗಳು ಉನ್ನತ ಅಂತೆಲ್ಲ ತೆಗೆದರೂ ಕೂಡ ನಮಗೆ ತಿಳಿದಂತೆ ಆ ಕೆಲಸವನ್ನು ಪೂರ್ತಿಗೊಳಿಸುವವರು ಕೆಳಹಂತದವರಾಗಿರ್ತಾರೆ. ಯಾವಾಗ ನೀವು ಕೆಳಹಂತದ ಜನರಿಗೆ ನಿರ್ಧಾರ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರಿ, ನಿರ್ಧಾರ ತಗೊಳ್ಳಲು ಪ್ರೋತ್ಸಾಹ ಮಾಡಿದರೆ, ಅವನು ಸಂತೋಷದಿಂದ ಅವನ ಕೆಲಸವನ್ನು ಕಾರ್ಯವನ್ನು ಮಾಡ್ತಾನೆ, ಬಹಳ ಜವಾಬ್ದಾರಿಯುತವಾಗಿ ಆ ಕೆಲಸವನ್ನು ಮುಗಿಸ್ತಾನೆ ಕೂಡ. ಮುಂದೆ ಮೂರನೇದು ಮುಕ್ತ ನೀತಿವಾದಿ. ಮುಕ್ತ ನೀತಿವಾದಿ, ನಿಯಂತ್ರಣ ಮುಕ್ತವಾದಿ ನಾಯಕ ಅಥವಾ ಲೇಸಸ್ ಫೇರ್ ಆರ್ ಅ ಫ್ರೀ ರೀನ್ ಲೀಡರ್ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ಕೂಡ ಓಪನ್ ಆಗಿ, ಬಹಳ ಮುಕ್ತವಾಗಿ, ಬಹಳ ಫ್ರೀಯಾಗಿ, ಬಹಳ ಅತ್ಯಧಿಕ ಸ್ವಾತಂತ್ರ್ಯ ನೀಡುವಂಥ ಒಬ್ಬ ನಾಯಕ ಈತ. ಅತಿ ಅನಿವಾರ್ಯವಾಗದ ಹೊರತು ಅಧಿಕಾರ ಬಳಕೆಯನ್ನು ನಂಬುವುದಿಲ್ಲ. ಇವ ಸಾಧಾರಣವಾಗಿ ತನ್ನ ಸಂಗಡಿಗರಿಗೆ, ತನ್ನ ಸಬಾರ್ಡಿನೇಟ್ಸ್ಗೆ ಅಥವಾ ತನ್ನ ಅಧೀನ ನೌಕರರಿಗೆ ಕೆಲಸವನ್ನು ಮಾಡಲು ಸಂಪೂರ್ಣ ಸ್ವಾಯತ್ತತೆ ಕೊಟ್ಟಿರ್ತಾನೆ. ಯಾವುದೇ ಮಧ್ಯಪ್ರವೇಶನೇ ಮಾಡುವುದಿಲ್ಲ. ಅಂಥ ಸಂದರ್ಭಗಳು ಬಂದಾಗ ಮಾತ್ರ, ಅಂಥ ಕ್ಲಿಷ್ಟ ಸಂದರ್ಭಗಳು ಅಥವಾ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಇವ ಮಧ್ಯಪ್ರವೇಶ ಮಾಡ್ತಾನೆ. ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ತನ್ನ ಅಧೀನರಿಗೆ ಬಿಟ್ಟು ಕೊಟ್ಟಿರ್ತಾನೆ. ಎಲ್ಲ ನಿರ್ಧಾರಗಳಿರ್ಬೋದು, ಯಾವುದೇ ಸಂದರ್ಭದಲ್ಲಿ ಅವರಿಗೆ ಅವರ ಇಚ್ಛೆಯಂತೆ ಕೆಲಸ ಮಾಡಲು ಅವಕಾಶ ಮಾಡಿಕೊಡುವಂಥ ಒಂದು ವ್ಯವಸ್ಥೆ, ಒಂದು ನಾಯಕತ್ವ ಶೈಲಿ, ಅದು ಮುಕ್ತ ನೀತಿವಾದಿ ಅಥವಾ ನಿಯಂತ್ರಣ ಮುಕ್ತವಾದಿ ನಾಯಕ ಅಥವಾ ಲೇಸಸ್ ಫ್ರೀ ಅಂತ ಹೇಳ್ತಾರೆ. ಇಲ್ಲಿ ತನ್ನ ಅಧೀನರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಸಿಗ್ತದೆ. ಈ ಎರಡೂ ಮೇಲಿನ ಸರ್ವಾಧಿಕಾರಿ ಮತ್ತು ಪ್ರಜಾಪ್ರಭುತ್ವವಾದಿ ಶೈಲಿಗಿಂತಲೂ ಇಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ ನೀಡಲಾಗ್ತದೆ. ಈ ಹೆಚ್ಚಿನ ಸ್ವಾತಂತ್ರ್ಯ ನೀಡಿದ್ದು ಕೂಡ ಕೆಲವೊಮ್ಮೆ ನೌಕರರಿಗೆ ಬಹಳ ಅನುಕೂಲಕರವಾಗ್ತದೆ ಕೆಲಸ ಮಾಡಲು. ಮುಂದೆ ವ್ಯವಸ್ಥಾಪಕ ಕೇವಲ ಸಹಕಾರ ನೀಡ್ತಾನೆ. ಇಲ್ಲಿ ಅವನು ಏನು ಮಾಡ್ತಾನೆ? ಎಲ್ಲವನ್ನು ಕೂಡ ತನ್ನ ಅಧೀನರೊಂದಿಗೆ ಮಾಡಿಸ್ತಾ ಇರ್ತಾನೆ. ನಿರ್ಧಾರ ತಗೊಳ್ಳೋದು, ಕೆಲಸ ಮಾಡೋದು ಎಲ್ಲವನ್ನು ಕೂಡ ಯಾರಿಗೆ ಕೊಡ್ತಾನೆ ಅಂದರೆ ತನ್ನ ಕೆಲಹಂತದ ಕೆಲಸಗಾರರಿಗೂ ತನ್ನ ಅಧೀನ ಕೆಲಸಗಾರರಿಗೆ ಬಿಟ್ಟು ಕೊಟ್ಟಿರ್ತಾನೆ. ಕೆಲವು ಸಂದರ್ಭಗಳಲ್ಲಿ ಇವನ ಕೆಲಸ ಇಷ್ಟೇ ಮಾಡ್ತಾನೆ, ಅದಕ್ಕೆ ಬೇಕಾದ ಪೂರಕವಾದ ಸಹಕಾರವನ್ನು ಮಾತ್ರ ಈ ನಾಯಕ ಮಾಡ್ತಾನೆ. ಈ ಮುಕ್ತ ನೀತಿವಾದಿ ನಾಯಕ ಇವ ಕೇವಲ ಸಹಕಾರವನ್ನು ಮಾತ್ರ. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ನಾಯಕತ್ವದ ಶೈಲಿಯನ್ನು ಕಲಿತೆವು. 3 ರೀತಿಯ ನಾಯಕತ್ವ ಶೈಲಿ ಕಲಿತೆವು. ಇನ್ನು ಮುಂದೆ ನಾವು ಸಂವಹನ ಅಥವಾ ಕಮ್ಯುನಿಕೇಷನ್, ಇದು ನಿರ್ದೇಶಿಕೆಯ 4ನೆಯ ಮೂಲಾಂಶವಾಗಿದೆ. ಏನು ಕಮ್ಯುನಿಕೇಷನ್? ಸಿಂಪಲ್ ಆಗಿ ಕಮ್ಯುನಿಕೇಷನ್ ಮಾಹಿತಿಯನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಕೊಡುವಂಥದ್ದು. ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ, ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ, ಒಂದು ಸಂಸ್ಥೆಯಿಂದ ಒಬ್ಬ ವ್ಯಕ್ತಿಗೆ ಮಾಹಿತಿಯನ್ನು ಹಂಚುವಂಥದ್ದು, ಮಾಹಿತಿಯನ್ನು ಕೊಡುವಂಥದ್ದು ಅಥವಾ ಮಾಹಿತಿಯನ್ನು ಪಡೆಯುವಂಥದ್ದು. ಸಿಂಪಲ್ ಆಗಿ ಇದನ್ನೇ ನಾವು ಸಂವಹನ ಅಂತ ಹೇಳ್ಬೋದು. ಈ ಸಂವಹನ ಎಲ್ಲಿಂದ ಬಂತು ಈ ಪದ? ಈ ಕಮ್ಯುನಿಕೇಷನ್ ಪದವು ಲ್ಯಾಟಿನ್ ಭಾಷೆಯ ಪದ. ಇದು ಇಂಗ್ಲಿಷ್ ಪದ ಅಲ್ಲ, ಇದು ಲ್ಯಾಟಿನ್ ಭಾಷೆ. ಇದರ ಒರಿಜಿನ್ ಲ್ಯಾಟಿನ್ ಭಾಷೆಯ ಕಮ್ಯುನಿಸ್ ಎಂಬ ಪದದಿಂದ ಬಂದಿದೆ. ಅದರ ಅರ್ಥ ಸಾಮಾನ್ಯ. ಕಮ್ಯುನಿಕೇಷನ್ ಎಂಬುದು ಲ್ಯಾಟಿನ್ ಭಾಷೆಯ ಕಮ್ಯುನಿಸ್ ಎಂಬ ಪದ. ಕಮ್ಯುನಿಸ್ ಅಂದರೆ ಸಾಮಾನ್ಯ ಎಂದು ಅರ್ಥ. ಈ ಪದದಿಂದ ಬಂತು. ಈಗ ಸಂವಹನ ಎಂದರೆ ಏನು?
ಸಂಘಟನೆ ದೃಷ್ಟಿಯಲ್ಲಿ ಸಂವಹನವೆಂದರೆ ವ್ಯಕ್ತಿಗಳ ನಡುವೆ ಸಾಮಾನ್ಯ ಅರ್ಥೈಸುವಿಕೆಯನ್ನು ಸೃಷ್ಟಿಸಲು ವಿಚಾರಗಳು, ಅಭಿಪ್ರಾಯಗಳು, ಸಂಗತಿಗಳು, ಭಾವನೆಗಳು ಇತ್ಯಾದಿಗಳು ವಿನಿಮಯ ಪ್ರಕ್ರಿಯೆ. ಸಂವಹನವೆಂದರೆ ವ್ಯಕ್ತಿಗಳ ನಡುವೆ ಸಾಮಾನ್ಯ ಅರ್ಥೈಸುವಿಕೆಯನ್ನು ಸೃಷ್ಟಿಸಲು ವಿಚಾರಗಳ, ಅಭಿಪ್ರಾಯಗಳು, ಅವರವರ ವಿಚಾರಗಳಿರುತ್ತೆ, ಅವರವರ ಅಭಿಪ್ರಾಯಗಳಿರುತ್ತೆ, ಇದನ್ನು ಹಂಚಲು ಸಂಗತಿಗಳು, ಬೇರೆ ಬೇರೆ ಇನ್ಫಾರ್ಮೇಷನ್, ಮಾಹಿತಿಗಳಿರ್ತದೆ, ಭಾವನೆಗಳು, ನಮ್ಮದಾದ ಭಾವನೆಗಳಿರ್ತದೆ, ಫೀಲಿಂಗ್ಸ್ಗಳಿರ್ತದೆ ಇತ್ಯಾದಿ ವಿನಿಮಯ ಪ್ರಕ್ರಿಯೆ, ಅದನ್ನು ಹಂಚಿಕೊಳ್ಳುವಂಥದ್ದು. ಒಂದು ಸಂಘಟನೆಯಲ್ಲಿ ಭಾಳಷ್ಟು ಜನ ನೌಕರರಿರ್ತಾರೆ, ಭಾಳಷ್ಟು ಹಂತಗಳಿದೆ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ, ವ್ಯವಸ್ಥಾಪಕರಿಂದ ಕಾರ್ಮಿಕರಿಗೆ ಮಾಹಿತಿ ಹೋಗ್ತಲೇ ಇರ್ತದೆ, ಅಧಿಕಾರ ಚಲಾವಣೆ ಆಗ್ತಾ ಇರ್ತದೆ, ಅದೇ ಥರ ಮಾಹಿತಿ ಬರ್ತಾ ಇರ್ತದೆ. ಎಲ್ಲ ಸನ್ನಿವೇಶಗಳಲ್ಲೂ ಕೂಡ ನಾವು ಸಂವಹನವನ್ನು ಗಮನಿಸ್ತೇವೆ. ಸಂವಹನ ಎಂಬುದು ಅದು ಬರಹದ ರೂಪದಲ್ಲಿ ಮಾತ್ರ ಇರಬೇಕು, ಮಾತಿನ ರೂಪದಲ್ಲಿ ಮಾತ್ರ ಇರಬೇಕಂತೇನಿಲ್ಲ. ಸಂವಹನಗಳು ನಮ್ಮ ಗೆಸ್ಚರ್ ಮುಖಾಂತರವೂ ಇರ್ಬೋದು, ಇನ್ನಿತರ ನಮ್ಮ ಬಾಡಿ ಲ್ಯಾಂಗ್ವೇಜನ್ನು ಕೂಡ ನಾವು ಅದಕ್ಕೆ ಬಳಕೆ ಮಾಡ್ಬೋದು. ಇಲ್ಲಿ ಸಂವಹನದ ಬಗ್ಗೆ ಹೆರಾಲ್ಡ್ ಕೂನ್ಸ್ ಮತ್ತು ಏನ್ ವಿರಿಚ್ ಇವರು ಅವರ ವ್ಯಾಖ್ಯಾನ ಮಾಡಿದ್ದಾರೆ. ಏನು ಸಂವಹನ? ಅವರ ಪ್ರಕಾರ ಸ್ವೀಕರ್ತನು ಅಂತ ಹೇಳಿದರೆ ಸಂವಹನವನ್ನು ಸ್ವೀಕರಿಸುವವನು, ರಿಸೀವರ್ ಅಂತ ನಾವು ಹೇಳ್ತೇವೆ. ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂತೆ ಅದನ್ನು ಯಾರು ಆ ಸಂವಹನವನ್ನು ಆ ಕಮ್ಯುನಿಕೇಷನ್, ಆ ಇನ್ಫಾರ್ಮೇಷನನ್ನು ಯಾರು ಅವನಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗಬೇಕು. ರವಾನಿಸುವವನಿಂದ, ಯಾರಿಂದ? ಸೆಂಡರ್ ಅಂತ ಹೇಳ್ತೇವೆ, ಕಳುಹಿಸುವವನು, ರವಾನಿಸುವವನು, ಸಂವಹನವನ್ನು, ಮಾಹಿತಿಯನ್ನು ಕಳುಹಿಸುವವನು. ರವಾನಿಸುವವನಿಂದ ಸ್ವೀಕರ್ತನಿಗೆ ಮಾಹಿತಿಯನ್ನು ವರ್ಗಾಯಿಸುವಿಕೆಯನ್ನು ಸಂವಹನವಾಗಿದೆ. ಅಂದರೆ ರವಾನಿಸುವವನಿಂದ ಸ್ವೀಕರ್ತನಿಗೆ ಮಾಹಿತಿಯನ್ನು ಕಳುಹಿಸುವುದನ್ನು ನಾವೆಂತ ಹೇಳ್ತೇವೆ? ಸಂವಹನ. ಅಥವಾ ಸಂದೇಶವನ್ನು ಕಳುಹಿಸೋದಕ್ಕೆ ನಾವೆಂತ ಹೇಳ್ತೇವೆ? ಸಂವಹನ ಅಂತ ಯಾರು ಹೇಳ್ತಾನೆ? ಅಂದರೆ ಇಲ್ಲಿ ಸ್ವೀಕರ್ತನಿಗೆ ಸರಿಯಾಗಿ ಅದು ಅರ್ಥ ಆಗಬೇಕು, ಸ್ಪಷ್ಟವಾಗಿರಬೇಕು ಮಾಹಿತಿ. ಇದನ್ನೇ ಸಂವಹನ ಅಂತೇಳಿ ಹೆರಾಲ್ಡ್ ಕೂನ್ಸ್ ಮತ್ತು ಏನ್ ವಿರಿಚ್ ಅವರು ಹೇಳ್ತಾರೆ. ಈಗ ಸಂವಹನ ಪ್ರಕ್ರಿಯೆಯ ಮೂಲಾಂಶಗಳ ಬಗ್ಗೆ ಕಲಿಯೋಣ. ಏನೆಲ್ಲ ಮೂಲಾಂಶಗಳಿವೆ ಅಂತ ಹೇಳಿ. ಒಂದು ಸಂವಹನ ಮಾಡಬೇಕಿದ್ರೆ, ಒಂದು ಇನ್ಫಾರ್ಮೇಷನ್ ಕಳಿಸಬೇಕಿದ್ರೆ, ಒಂದು ಮಾಹಿತಿಯನ್ನು ಕಳಿಸಬೇಕಿದ್ರೆ ಬೇರೆ ಬೇರೆ ಮೂಲಾಂಶಗಳಿದೆ. ಇಲ್ಲಿ ನಾವು 8 ಮೂಲಾಂಶಗಳನ್ನು ನಾವು ತಗೊಂಡಿದ್ದೇವೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ರವಾನೆದಾರ ಇರಬೇಕು, ಸೆಂಡರ್, ಮಾಹಿತಿ ಕೊಡುವವನಿರಬೇಕಲ್ಲ ಮೊದಲು, ಅವನ ಅವಶ್ಯಕತೆ ಇದ್ದೇ ಇದೆ ಅಲ್ವ. ನಂತರ ಸಂದೇಶ ಇರಬೇಕು, ಏನಾದರೂ ಸಂದೇಶ ಇರಲೇಬೇಕಾಗತ್ತೆ. ಈ ಅಂಶವನ್ನು ನಾವು ಕಲಿಯೋಣ. ಸಂದೇಶ ಏನಾದರೂ ಇರಬೇಕಾಗತ್ತೆ. ಮತ್ತು ಅದನ್ನು ಸಂಕೇತಿಸುವಿಕೆ ಮಾಧ್ಯಮ ಬೇಕಾಗುತ್ತೆ, ವಿಸಂಕೇತಿಸುವಿಕೆ ಇದೆ, ಸ್ವೀಕರ್ತ, ಪ್ರತಿಕ್ರಿಯೆ, ಶಬ್ದ. ಇದರಲ್ಲಿ ಬರುವಂತಹ ಮೂಲಾಂಶಗಳು. ಈಗ ಮೊಟ್ಟ ಮೊದಲನಾಗಿ ಯಾರು ರವಾನೆದಾರ ಎಂಬುದನ್ನು ನಾವು ಕಲಿಯೋಣ. ಯಾರು ರವಾನೆದಾರ? ಸ್ವೀಕರ್ತನಿಗೆ ಆಲೋಚನೆಗಳು ಅಥವಾ ಕಲ್ಪನೆಗಳನ್ನು ರವಾನಿಸುವ ವ್ಯಕ್ತಿ. ಯಾರು ಮಾಹಿತಿಯನ್ನು ರಿಸೀವ್ ಮಾಡ್ತಾರೆ, ಯಾರು ಮಾಹಿತಿಯನ್ನು ಸ್ವೀಕರಿಸುತ್ತಾರೆ, ಅವರಿಗೆ ತನ್ನ ಆಲೋಚನೆಯನ್ನು ಅಥವಾ ತನ್ನ ಕಲ್ಪನೆಗಳನ್ನು ರವಾನಿಸ್ತಾನೆ. ಯಾರು? ನನಗೇನೋ ಒಂದು ಅನಿಸ್ತೆ, ಈಗ ನಾನು ಸ್ವೀಕರ್ತನಾದರೆ, ಅಲ್ಲಿರುವ ನಾನೀಗ ರವಾನಿಸುವನಾಗಿದ್ದೆ, ನನಗೇನೋ ಅನಿಸ್ತೆ, ಏನು ಹೇಳಬೇಕೆಂಬುದನ್ನು. ನಾನೀಗ ಯಾರು? ರವಾನೆದಾರ. ನಾನು ಸೆಂಡರ್, ನಾನು ಮಾಹಿತಿಯನ್ನು ಕೊಡುವವನು. ಯಾರಿಗೆ ಕೊಡ್ತಾ ಇದ್ದೇನೆ? ನೀವು ಪಡ್ಕೊಳ್ಳೋರಿಗೆ. ನೀವು ರಿಸೀವರ್, ನಿಮಗೆ ಮುಟ್ಟುವಂತೆ ಮಾಹಿತಿಯನ್ನು ಕೊಡುವವನು. ಮಾಹಿತಿಯನ್ನು ಕೊಡುವವನು ಯಾರಿಗಲ್ಲಿ? ಸೆಂಡರ್. ಸಂದೇಶ, ಏನನ್ನು ಕೊಡ್ತಾ ಇದ್ದೇವೆ? ಸಂವಹನ ಮಾಡಲು ಉದ್ದೇಶಿಸಲಾದ ಕಲ್ಪನೆಗಳು, ಭಾವನೆಗಳು, ಸಲಹೆಗಳು, ಆದೇಶಗಳು ಇತ್ಯಾದಿ. ಸಂದೇಶ ಏನು ಹೇಳಬೇಕಂತಿದ್ದೀರಿ ನೀವು?
ನೀವು ಅವರಿಗೆ ಶುಭಾಶಯ ಹೇಳಬೇಕಂತಿದ್ದೀರಾ, ಅಥವಾ ಇನ್ನಿತರ ಏನೋ ಆದೇಶ ಕೊಡಬೇಕಂತಿದ್ದೀರಾ, ಅಥವಾ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕಂತಿದ್ದೀರಾ? ಮನುಷ್ಯ ಭಾವನಾತ್ಮಕ ಜೀವಿ ಅಂತ ನಾವು ಒಪ್ಕೊಳ್ತೇವೆ. ಕೆಲವೊಂದು ಭಾವನೆಗಳಿರುತ್ತೆ ನಮ್ಮಲ್ಲೆಲ್ಲ, ಏನು ಹೇಳಬೇಕು ಅಂತಿರುತ್ತೆ, ದುಃಖ ಇರುತ್ತೆ, ದುಮ್ಮಾನಗಳಿರ್ಬೋದು, ಸಂತೋಷ ಇರ್ಬೋದು, ಖುಷಿ ಇರ್ಬೋದು, ಇದೆಲ್ಲವನ್ನು ನಾವು ಹಂಚ್ಕೊಳ್ತಾ ಇರುವ. ಹಾಗಾಗಿ ಇಲ್ಲಿ ಅದು ಅದರ ಸಂದೇಶ ಏನು, ನಿಮ್ಮ ಐಡಿಯಾ ಇರ್ಬೋದು, ನಿಮ್ಮ ಮೆಸೇಜ್ ಇರ್ಬೋದು, ಇದೆಲ್ಲ ಕೂಡ ಸಂದೇಶದಲ್ಲಿ ಬರ್ತದೆ. ನಂತರ ಈಗ ನನ್ನ ಮನಸ್ಸಿಗೆ ಒಂದು ಅನಿಸುತ್ತೆ, ಇದು ನನ್ನ ಮನಸ್ಸಲ್ಲಿ ನಾನೊಬ್ಬ ರವಾನದಾರನಾಗಿ, ಒಬ್ಬ ಸೆಂಡರ್ ಆಗಿ ನನಗೇನೋ ಹೇಳಬೇಕಂತ ಅನಿಸುತ್ತೆ, ಅದು ನನ್ನ ಮನಸ್ಸಲ್ಲಿ ಮೂಡ್ತದೆ. ಇದನ್ನು ನಾನು ಸಂದೇಶವಾಗಿ ಮಾಡಿಕೊಂಡಾಯಿತು. ಇನ್ನು ಈ ಸಂದೇಶವನ್ನು ಹೇಗೆ ಕಳುಹಿಸುವುದು ಅಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಕೋಡಿಂಗ್ ಕೆಲಸ ಆಗಬೇಕು ನಂದು. ನಾವು ಎನ್ಕೋಡಿಂಗ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ, ಎನ್ಕೋಡಿಂಗ್ ಅಥವಾ ಸಂಕೇತಿಸುವಿಕೆ. ಹೇಗೆ ಅದನ್ನು ಕೋಡ್ ಮಾಡೋದು? ನನಗೆ ಹೀಗೆ ಹೇಳಬೇಕಿತ್ತು, ನಾನು ಇವತ್ತು ಶಾಲೆಗೆ ಕಾಲೇಜಿಗೆ ಬರುವುದಿಲ್ಲ. ನಾನೇನು ಮಾಡ್ತೇನೆ, CL ಲೆಟ್ರಲ್ಲೋ ಯಾವುದರಲ್ಲೋ ಪತ್ರದಲ್ಲಿ ಅದನ್ನು ಬರೀತೇನೆ, ಅಥವಾ ಫೋನ್ ಮಾಡೋ ಮುಖಾಂತರ ಹೇಳ್ತೇನೆ. ಮಾಹಿತಿಯನ್ನು ಬೇರೆ ಬೇರೆ ಮಾರ್ಗದಲ್ಲಿ ಕೊಡ್ಬೋದು. ಆದರೆ ಅದನ್ನು ಬರಹದ ಮುಖಾಂತರ ನನ್ನ ಮನಸ್ಸಲ್ಲಿದ್ದ ಅನಿಸಿಕೆಯನ್ನು, ನನ್ನ ಮನಸ್ಸಲ್ಲಿ ಹೊಳೆದಂಥ ಕಲ್ಪನೆಯನ್ನು, ನನ್ನ ಮನಸ್ಸಲ್ಲಿ ಮೂಡಿದಂಥ ಭಾವನೆಯನ್ನು, ಆ ಭಾವನೆಗಳಿಗೆ ನಾನು ಇಲ್ಲಿ ಏನು ಮಾಡ್ತೇನೆ ಅಂತ ಹೇಳಿದರೆ ಕೋಡಿಂಗ್ ಮಾಡ್ಲಿಕ್ಕೆ ಹೋಗ್ತೇನೆ, ಅದನ್ನು ಎನ್ಕೋಡ್ ಮಾಡ್ತೇನೆ. ಅದನ್ನು ಸಂಕೇತವಾಗಿ ಅದನ್ನು ಬರೀಲಿಕ್ಕೆಯೋ ಅಥವಾ ವ್ಯಕ್ತಪಡಿಸಲಿಕ್ಕೋ ಯತ್ನಿಸ್ತೇನೆ. ಇದನ್ನು ಸಂದೇಶವನ್ನು ಸಂವಹನ ಸಂಕೇತವಾಗಿ ಪರಿವರ್ತಿಸುವ ಪ್ರಕ್ರಿಯೆ. ಮನಸ್ಸಿಗೆ ಬಂದು ಹೇಳಬೇಕಲ್ಲ, ಬೇರೆ ಬೇರೆ ಭಾಷೆಗಳಲ್ಲಿ ನಾವು ಅದನ್ನು ಬಳಕೆ ಮಾಡ್ಬೋದು. ಇಲ್ಲಿ ಬೇರೆ ಬೇರೆ ಶೈಲಿಯನ್ನು ಬಳಕೆ ಮಾಡ್ಬೋದು, ಬಾಡಿ ಲ್ಯಾಂಗ್ವೇಜನ್ನು ಬಳಕೆ ಮಾಡ್ಬೋದು ಹೇಳಲಿಕ್ಕೆ. ಬಾ ಅಂತ ಹೇಳಲಿಕ್ಕೋಸ್ಕರ ನಾನು ಏನನ್ನ ಮಾಡಿದ್ರೆ ನಮ್ಮ ಮನಸ್ಸಲ್ಲಿ ಮಾಡ್ತೇವೆ, ಅವನು ಕರೀವ ಅಂತೇಳಿ. ಈಗ ನಾನು ಬಳಕೆ ಮಾಡ್ತೇನೆ ಬಾ ಅಂತ, ಕೇವಲ ಕೈ ಸನ್ನೆ ಮುಖಾಂತರ ಕೈ ಸನ್ನೆಯನ್ನು ಬಳಕೆ ಮಾಡ್ತೇನೆ. ಇಲ್ಲಿ ನಾನು ಈ ಸಂಕೇತಕ್ಕೆ ನೀವು ಬಳಕೆ ಮಾಡಿದೆ, ನಾನು ಬಾ ಅಂತ ಕರೆದದು ಆ ರಿಸೀವರ್ಗೆ ಅದು ಅರ್ಥ ಆಗಬೇಕು. ಅಲ್ಲಿ ಯಾರು ಸ್ವೀಕರ್ತರಿದ್ದಾನೆ ಅವನಿಗೆ ಅರ್ಥ ಆಗಬೇಕು. ಅವನು ಬಾ ಅಂತ ಅರ್ಥ ಮಾಡುವ ಬದಲು ಹೋಗು ಅಂತ ಅರ್ಥ ಮಾಡಿಕೊಂಡ್ರೆ ಅವನಿಗೆ ಅದು ಅಲ್ಲಿ ಸಂವಹನ ವಿಫಲವಾಯಿತು. ಹಾಗಾಗಿ ಇಲ್ಲಿ ಅದನ್ನು ಒಂದು ಕೋಡ್ ಮಾಡುವ ಕೆಲಸ ಅಥವಾ ಅದನ್ನೊಂದು ಎನ್ಕೋಡ್ ಮಾಡುವ ಕೆಲಸವನ್ನು ಸಂಕೇತಿಸುವಿಕೆ ಅಂತ ಹೇಳ್ತೇವೆ. ಅದನ್ನು ಸಂದೇಶವನ್ನು ಸಂವಹನ ಸಂಕೇತವಾಗಿ ಪರಿವರ್ತಿಸು. ನಿಮ್ಮಲ್ಲಿ ಮನಸ್ಸಲ್ಲಿದ್ದ ಭಾವನೆ ಅನಿಸಿಕೆಗಳಿಗೆ ಒಂದು ರೂಪ ಕೊಡ್ತದೆ. ಯಾವುದು? ಈ ಸಂಕೇತಿಸುವಿಕೆ. ಮಾಧ್ಯಮ ಸಂಕೇತಿಸಿದ ಸಂದೇಶವನ್ನು ಸ್ವೀಕರ್ತನೆ ಸಾಗಿಸುವ ಮಾರ್ಗವಾಗಿದೆ. ಸಂಕೇತಿಕೆಯ ಸಂದೇಶವನ್ನು ಸ್ವೀಕರ್ತನಿಗೆ ಸಾಗಿಸುವ ಮಾರ್ಗವಾಗಿದೆ ಮಾಧ್ಯಮ. ಮಾಧ್ಯಮ ಅಂತ ಹೇಳಿದರೆ ಅದು ದೂರವಾಣಿ ಇರ್ಬೋದು, ಇನ್ನಿತರ ಇಂಟರ್ನೆಟ್ಗಳಿರ್ಬೋದು, ನಿಮ್ಮ ಅಂತರ್ಜಾಲಗಳಿರ್ಬೋದು. ಇದೆಲ್ಲವನ್ನು ನೀವು ಬಳಕೆ ಮಾಡ್ಬೋದು. ನಿಮ್ಮ ಮಾಹಿತಿ ಎಷ್ಟು ವೇಗವಾಗಿ ಹೋಗಬೇಕು, ನೀವು ಆಯ್ಕೆ ಮಾಡುವ ಮಾಧ್ಯಮಕ್ಕೆ ಅನುಸಾರವಾಗಿ ನೀವು ಮಾಧ್ಯಮವನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ವೇಗವಾಗಿ ಕಳಿಸಬೇಕಿದ್ರೆ ಯಾವ ಮಾಧ್ಯಮ ಸೂಕ್ತ, ಸ್ಪಷ್ಟವಾಗಿ ಕಳಿಸಬೇಕಿದ್ರೆ ಯಾವ ಮಾಧ್ಯಮ ಸೂಕ್ತ ಎಂಬುದು ನೀವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಮುಂದೆ ವಿಸಂಕೇತಿಸುವಿಕೆ ಅಥವಾ ಡಿಕೋಡಿಂಗ್. ಈಗ ರವಾನೆದಾರನ ಸಂಕೇತಗಳನ್ನು ಸಂದೇಶವನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆ. ಡಿಕೋಡಿಂಗ್ ಕೆಲಸ ಅದು ರಿಸೀವರ್ನ ಕೈಯಲ್ಲಿರ್ತದೆ. ಯಾರ ಬಳಿ? ರಿಸೀವರ್, ಸ್ವೀಕರ್ತನ ಬಳಿ ಇರ್ತದೆ. ನಾನೊಬ್ಬ ಸ್ವೀಕರ್ತನಾಗಿ ನನಗೆ ಒಂದು ಸಂದೇಶ ಬಂತು, ಆ ಸಂದೇಶ ನನಗೆ ಓದಲಿಕ್ಕೆ ಆಗಬೇಕು, ಆ ಸಂದೇಶ ನನಗೆ ಅರ್ಥ ಆಗಬೇಕು. ಅದು ಸನ್ನೆಯ ಮುಖಾಂತರ ಹೇಳಿರ್ಬೋದು, ಬರಹದ ಮುಖಾಂತರ ಇರ್ಬೋದು, ಶಬ್ದಗಳ ಮುಖಾಂತರ ಹೇಳಿರ್ಬೋದು. ನಾನು ಒಬ್ಬ ರಿಸೀವರ್ ಆಗಿದ್ದರೆ, ನಾನೊಬ್ಬ ಸ್ವೀಕರ್ತನಾಗಿದ್ದರೆ ನನಗೆ ನನ್ನ ರವಾನೆದಾರ ಕಳಿಸಿದಂಥ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳೋ ಆಗ ಏನೋ ಒಂದು ಸಿಂಬಲ್ ಕಳಿಸಿ ಅದನ್ನು ನಾವು ಡಿಕೋಡ್ ಮಾಡುವಂಥದ್ದು, ಅದನ್ನು ವಿಸಂಕೇತಿಸುವಿಕೆ ಅಂತ ಹೇಳ್ತೇವೆ. ವಿಸಂಕೇತಿಸುವಿಕೆ ಅಂತ ಹೇಳ್ತೇವೆ, ಡಿಕೋಡ್ ಮಾಡುವ ಕೆಲಸ. ಗಮನಿಸಿ ಮಕ್ಕಳೇ, ರವಾನೆದಾರ ಎನ್ಕೋಡ್ ಮಾಡ್ತಾನೆ, ಸಂಕೇತಿಸುವಿಕೆ ಮಾಡ್ತಾನೆ, ಅದನ್ನು ಸ್ವೀಕರ್ತ ಅಂತ ಮಾಡ್ತಾನೆ, ಅದನ್ನು ಇಲ್ಲಿ ವಿಸಂಕೇತಿಸುವಿಕೆಯನ್ನು ಮಾಡ್ತಾನೆ. ಅದನ್ನು ತನಗೆ ಅರ್ಥವಾಗುವ ರೀತಿಯಲ್ಲಿ ಅದನ್ನು ಓದ್ಕೊಳ್ತಾನೆ. ಯಾವುದೋ ಭಾಷೆಯಲ್ಲಿರೋ ಒಂದು ನಿಮಗೆ ಅರ್ಥ ಆಗೋದೊಂದು ಫ್ರೆಂಚ್ ಭಾಷೆನೋ ಯಾವುದೋ ಒಂದು ಭಾಷೆಯಲ್ಲಿ ಒಂದು ಪತ್ರ ಬಂದರೆ ನಿಮ್ಗೆ ಅರ್ಥ ಮಾಡಲಿಕ್ಕೆ ಆಗ್ತದಾ?
ಇಲ್ಲ. ಅದೊಂದು ಬರಹ ಮಾತ್ರ ಆಗ್ತದೆ. ಅದನ್ನು ಓದಲಿಕ್ಕೆ ಬರುವವನಿಗೆ ಮಾತ್ರ ಅರ್ಥ ಮಾಡಲಿಕ್ಕೆ ಆಗ್ತದೆ. ಅದೇ ಥರ ಯಾವುದೋ ಒಂದು ಪುಸ್ತಕದಲ್ಲಿ ಬರಹಗಳಿದ್ದರೆ ಅದನ್ನು ನೀವು ಯಾವಾಗ ನಿಮ್ಮ ಮನಸ್ಸಿಗೆ ಅರ್ಥ ಆಗ್ತದೆ, ಇದು ಈ ವಿಷಯದ ಬಗ್ಗೆ ಇವರು ಹೇಳಿದ್ದಾರೆ ಎಂಬುದನ್ನು ಅರ್ಥ ಆಗುತ್ತೆ, ಅದುವೇ ಈ ವಿಸಂಕೇತಿಸುವಿಕೆ. ಮುಂದೆ ಸ್ವೀಕರ್ತ. ನಾನು ಈಗಾಗಲೇ ಹೇಳಿದ್ದೇನೆ, ರವಾನೆದಾರನ ಸಂವಹನವನ್ನು ಪಡೆದುಕೊಳ್ಳುವ ವ್ಯಕ್ತಿಯಾಗಿದ್ದಾನೆ. ಈ ರವಾನೆದಾರ ಸೆಂಡರ್ ಕಳುಹಿಸಿದಂತಹ ಮಾಹಿತಿಯನ್ನು ಪಡೆಯುವ ವ್ಯಕ್ತಿಯೇ ಯಾರು? ರಿಸೀವರ್ ಅಥವಾ ಸ್ವೀಕರ್ತ. ಶಬ್ದ. ಇದರ ಮಧ್ಯೆ ಒಂದು ಶಬ್ದ ಇದೆ. ಶಬ್ದವೆಂದರೆ ಸಂವಹನದಲ್ಲಿ ಬರುವ ಅಡಚಣೆ ಅಥವಾ ತೊಂದರೆಯಾಗಿದೆ. ಯಾವುದೇ ಮಾಹಿತಿಯನ್ನು ಕೊಡುವ ಸಂದರ್ಭದಲ್ಲಿ, ಯಾವುದೇ ಮಾಹಿತಿಯನ್ನು ಹಂಚುವ ಸಂದರ್ಭದಲ್ಲಿ, ಯಾವುದೇ ಸಂದೇಶವನ್ನು ಕಳುಹಿಸುವ ಸಂದರ್ಭದಲ್ಲಿ ಬಹಳಷ್ಟು ಅಡಚಣೆಗಳಿದೆ. ಕಳಪೆ ದೂರವಾಣಿ ಇರ್ಬೋದು, ಸಂಪರ್ಕ ಕಡಿತ ಆಗ್ಬೋದು, ಸಂದೇಶವನ್ನು ತಿರುಚುವಂತೆ ಆಗ್ಬೋದು, ಕೆಲವೊಂದು ಸಂಜ್ಞೆಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ಪೂರ್ವಗ್ರಹಗಳಿದ್ದ ಸಂದರ್ಭದಲ್ಲಿ ಕೆಲವೊಮ್ಮೆ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಂಥ ಸನ್ನಿವೇಶಗಳು ಬರ್ತವೆ. ಇದೇ ಶಬ್ದ ಇಲ್ಲಿ. ಈಗ ನಾವು ಇದನ್ನು ಚಾರ್ಟ್ ಮುಖಾಂತರ, ನಾವು ಇದರಲ್ಲಿ ಈ ಚಿತ್ರದ ಮುಖಾಂತರ ತಿಳಿಯುವುದರಲ್ಲಿ, ಇಲ್ಲಿ ರವಾನೆದಾರ ಅಂದರೆ ಯಾರು ಸಂದೇಶವನ್ನು ಕಳುಹಿಸಬೇಕಂತಿದ್ದಾನೆ ಅವನು ಇಲ್ಲಿ ಸಂದೇಶವನ್ನು ಕಳುಹಿಸ್ತಾನೆ. ಸಂದೇಶ ಕಳುಹಿಸುವ ಸಂದರ್ಭದಲ್ಲಿ ಅದಕ್ಕೆ ಅವ ಸಂಕೇತಿಸುವಿಕೆ ಅಂದರೆ ಯಾವ ರೂಪದಲ್ಲಿ ಅದನ್ನು ಕೋಡ್ ಮಾಡಬೇಕು, ಬರಹದ ಮುಖಾಂತರವ, ಇನ್ನಿತರ ಭಾಷೆಯ ಮುಖಾಂತರವ ಅಥವಾ ಸನ್ನೆಯ ಮುಖಾಂತರವೋ ಯಾವುದನ್ನೆಲ್ಲ ಬಳಕೆ ಮಾಡ್ತಾನೆ ಅದನ್ನು ಮಾಡ್ತಾನೆ. ಮತ್ತು ಅದನ್ನು ಮಾಧ್ಯಮ ಬಳಕೆ ಮಾಡ್ತಾನೆ. ಇದು ದೂರವಾಣಿಯ ಮುಖಾಂತರ ಹೋಗಬೇಕಾ, ಇಂಟರ್ನೆಟ್ ಮುಖಾಂತರ ಅಂದರೆ ನಿಮ್ಮ ಅಂತರ್ಜಾಲದ ಮುಖಾಂತರ ಇರ್ಬೋದು, ಅಥವಾ ಇನ್ನಿತರ ಭಾಳಷ್ಟು ಮಾಧ್ಯಮಗಳಿದೆ, ಅದನ್ನು ಯಾವುದನ್ನು ಮಾಧ್ಯಮವನ್ನು ಆಯ್ಕೆ ಮಾಡ್ತಾನೆ. ಮುಂದೆ ಇಲ್ಲಿ ಸ್ವೀಕರ್ತನಿಗೆ ತಲುಪುವ ಸಂದರ್ಭದಲ್ಲಿ ಸ್ವೀಕರ್ತ ಅಂತ ಮಾಡ್ತಾನೆ ಅಂತ ಹೇಳಿದರೆ ಅದನ್ನು ವಿಸಂಕೇತಿಸುವಿಕೆ ಮಾಡ್ತಾನೆ. ಅದನ್ನು ಅವನ ಪ್ಲೇಸ್ಗೆ ತಲುಪಿದಾಗ ಸಂದರ್ಭದಲ್ಲಿ ಈ ಮಾಹಿತಿಯನ್ನು ಓದಿಯೋ ಈ ಮಾಹಿತಿಯನ್ನು ಕೇಳಿದ ತಕ್ಷಣ ಅದನ್ನು ಅವ ಅರ್ಥೈಸಿಕೊಳ್ತಾನಲ್ಲ, ಈ ಅರ್ಥೈಸಿಕೊಳ್ಳುವುದನ್ನೇ ನಾವೆಂತ ಹೇಳ್ತೇವೆ? ವಿಸಂಕೇತಿಸುವಿಕೆ ಅಂತ ಹೇಳ್ತೇವೆ. ನಂತರ ಪ್ರತಿಕ್ರಿಯೆ, ಫೀಡ್ಬ್ಯಾಕ್. ಏನು ಫೀಡ್ಬ್ಯಾಕ್? ಸ್ವೀಕರ್ತನ ತನ್ನ ರವಾನೆದಾರರ ಸಂದೇಶವನ್ನು ಪಡೆದಿರುವುದನ್ನು ಮತ್ತು ಅರ್ಥೈಸಿಕೊಂಡಿರುವುದನ್ನು ಸೂಚಿಸಲು ಮಾಡುವ ಎಲ್ಲ ಪ್ರಕ್ರಿಯೆ. ಈಗ ರವಾನೆದಾರ ಇಲ್ಲಿಗೆ ಮಾಹಿತಿಯನ್ನು ಕಳಿಸಿಕೊಟ್ಟಿದ್ದಾನೆ. ಸ್ವೀಕರ್ತನು ಯಥಾವತ್ತಾಗಿ ಆ ಮಾಹಿತಿಯನ್ನು ರಿಸೀವ್ ಮಾಡಿದ್ದಾನ ಇಲ್ವಾ, ಆ ಮಾಹಿತಿಯನ್ನು ಪಡೆದಿದ್ದಾನ ಇಲ್ವಾ ಎಂಬುದನ್ನು ಚೆಕ್ ಮಾಡುವಂಥ ಒಂದು ಪ್ರೋಸೆಸ್. ಅದನ್ನು ಒಂದು ವೇಳೆ ಯಥಾವತ್ತಾಗಿ ಅವ ರಿಸೀವ್ ಮಾಡಿದರೆ ಪುನಃ ಮಾಹಿತಿಯನ್ನು ಕಳಿಸುವ ಸಂದರ್ಭಗಳು ಬರ್ಬೋದು. ಇದನ್ನು ನೋಡಬೇಕಾಗುತ್ತೆ. ಇದರ ಮಧ್ಯದಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಈ ಪ್ರತಿಕ್ರಿಯೆ ರವಾನೆದಾರ ಇವನ ಪ್ರತಿಕ್ರಿಯೆ, ಸ್ವೀಕರ್ತನ ಪ್ರತಿಕ್ರಿಯೆ ಬಂದಿರ್ತೇವೆ, ನನಗೆ ಕೇಳಿದೆ, ಸರಿಯಾಗಿ ಅರ್ಥ ಆಗಿದೆ ಎಂಬ ಯಾವುದನ್ನು ರೆಸ್ಪಾಂಡ್ ಮಾಡ್ತಾನೆ. ಆಗ ರವಾನೆದಾರನಿಗೆ ತಿಳಿಯಲ್ಪಡ್ತದೆ, ನಾನು ಕಳಿಸಿದ ಸಂದೇಶ ಮುಟ್ಟಿದೆ, ತಲುಪಿದೆ, ಸರಿಯಾದ ವ್ಯಕ್ತಿ ತಲುಪಿದೆ, ಸರಿಯಾದ ರೀತಿಯಲ್ಲಿ ತಲುಪಿದೆ, ಯಾವುದೇ ಸಂದೇಶದಲ್ಲಿ ಯಾವುದೇ ವ್ಯತ್ಯಾಸಗಳು ಆಗದೆ. ಇದರ ಮಧ್ಯೆ ಶಬ್ದ ಡಿಸ್ಟರ್ಬೆನ್ಸ್. ಭಾಳಷ್ಟು ಬಾರಿ ನಾವು ತರಗತಿಯಲ್ಲಿ ಹೇಳ್ತೇವೆ ಶಬ್ದ ಮಾಡಬೇಡಿ ಅಂತೇಳಿ. ಈ ಶಬ್ದ, ಇಲ್ಲಿ ಶಬ್ದ ಎಂದರೆ ನಾಯ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ. ನಾಯ್ಸ್ ಶಬ್ದ ಎಂದರೆ ಸಂವಹನದಲ್ಲಿ ಬರುವ ಅಡಚಣೆ, ತಡೆ ಅಥವಾ ತೊಂದರೆ. ಯಾವುದೇ ಮಾಹಿತಿಯನ್ನು ಒಂದು ಕಡೆಯಿಂದ ಫ್ರೀಯಾಗಿ ಫ್ಲೋ ಆಗಲಿಕ್ಕೆ ಬಿಡ್ತಾ ಇಲ್ಲ. ಮಾಹಿತಿಯನ್ನು ಟ್ರಾನ್ಸ್ಫರ್ ಮಾಡುವ ಮಧ್ಯದಲ್ಲಿ ಆಗುವ ತೊಂದರೆಗಳು. ಇದು ಮಾಹಿತಿಯ ಕ್ವಾಲಿಟೀಸ್, ಮಾಹಿತಿಯ ಗುಣಮಟ್ಟದ, ಸಂವಹನದ ಗುಣಮಟ್ಟದ ಮೇಲೆ ತೊಂದರೆ, ಅಡಚಣೆಯನ್ನು ಉಂಟು ಮಾಡ್ತದೆ, ಗುಣಮಟ್ಟವನ್ನು ಕುಸಿಯುವಂತೆ ಮಾಡ್ತದೆ. ಗಮನಿಸಿ, ಇಲ್ಲಿ ಕೆಲವೊಮ್ಮೆ ನಿಮ್ಮ ಕಳುಹಿಸುವಂಥ ನಿಮ್ಮಲ್ಲಿ ಏನೋ ಒಂದು ಸಂದೇಶ ಇತ್ತು, ಒಂದು ಮಾಹಿತಿ, ಅದನ್ನು ಸಂಕೇತಿಸುವ ಸಂದರ್ಭದಲ್ಲಿ ನೀವು ತಪ್ಪು ಮಾಡ್ತೀರಿ, ಬರೆಯುವಾಗಲೇ ತಪ್ಪು ಮಾಡಿಬಿಟ್ರಿ, ಆ ಪದಗಳನ್ನು ತಪ್ಪು ಮಾಡಿಬಿಟ್ರಿ. ಆಗೇನಾಗ್ತದೆ ಅಂತ ಕೇಳಿದರೆ ಅದು ಇನ್ನೊಂದು ರೀತಿಯಲ್ಲಿ ಅರ್ಥ ಆಗುವಂಥ ಸನ್ನಿವೇಶ ಉಂಟಾಗ್ತದೆ. ಎರಡನೇದಾಗಿ ಕಳಪೆ ದೂರವಾಣಿ. ನಾನು ಆಗಲೇ ಹೇಳಿದ್ದೇನೆ, ಇದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಕಳಪೆ ದೂರವಾಣಿ ಸರಿ ಇಲ್ಲ. ನೀವು ಫೋನ್ ಮಾಡ್ತಾ ಇದ್ದೀರಿ, ಅರ್ಧ ಕೇಳಿದೆ, ಅರ್ಧಲ್ಲಿ ಕಟ್ಟಾಗಿದೆ, ಏನು ಹೇಳಿದಂತೆ ಗೊತ್ತಾಗಲಿಲ್ಲ, ಅಡಚಣೆ. ಹಾಗೆ ಕೆಲವೊಮ್ಮೆ ಏನಾಗ್ತಂತೆ, ಸಂದೇಶವನ್ನು ತಿರುಚುವ ಸಂಜ್ಞೆಗಳು. ನೀವು ಏನೋ ಹೇಳಲಿಕ್ಕೆ ಹೊರಡ್ತೀರಿ, ನಿಮ್ಮ ಆ್ಯಕ್ಷನ್ ಅದಕ್ಕೆ ಉಲ್ಟಾ ಇರ್ತದೆ. ಯಾರೋ ಸತ್ರು ಅಂತ ನೆಗಡಿ, ಅವ್ರು ಸತ್ತು ಅಂತ ನೆಗಡಿದರೆ ಇವ ಏನು ಹೇಳ್ತಾ ಇದ್ದಾನೆ, ಸತ್ತ ಬಗ್ಗೆ ಹೇಳ್ತಾ ಇದ್ದಾನ, ಸಾವಿನ ಬಗ್ಗೆ ಹೇಳ್ತೇನಾ, ಅಥವಾ ಸಂತೋಷ ವಿಷಯ ಹೇಳ್ತೇನಾ? ಮದುವೆಯ ಕರೆಯುವ ಸಂದರ್ಭದಲ್ಲಿ ಮದುವೆಯ ವಿಷಯವನ್ನು ಹೇಳುವಾಗಲೂ ಸಾವಿನ ವಿಷಯವನ್ನು ಹೇಳುವಾಗಲೂ ಒಂದೇ ಥರ ನೀವು ಬಾಡಿ ಲ್ಯಾಂಗ್ವೇಜ್ ಇರ್ತದೆ, ನಿಮ್ಮದು ಭಿನ್ನವಾಗಿರ್ತದೆ. ಮದುವೆ ವಿಷಯ ಕರೆಯುವ ಸಂತೋಷದಲ್ಲಿ ನಗುಮುಖದಲ್ಲಿ ಕರಿಬೋದು, ಸಾವಿನ ವಿಷಯ ಹೇಳುವಾಗ ನೀವು ದುಃಖವನ್ನು ತೋರಿಸಬೇಕಾಗುತ್ತೆ. ನೀವಲ್ಲಿ ದುಃಖವನ್ನು ಯಾವುದು ವ್ಯಕ್ತಪಡಿಸಿ ನಗಡಿ ಏನಾದರೂ ವಿಷಯ ಹೇಳಿದರೆ ಅದೇನಾಗ್ತದೆ ಅಂತ ಕೇಳಿದರೆ, ಕೆಲವೊಮ್ಮೆ
ಅದನ್ನು ರಿಸೀವ್ ಮಾಡುವಂಥ ವ್ಯಕ್ತಿ ಸಂಶಯ ಆಗ್ಬೋದು, ನಿಜವಾಗಿ ಏನು ಹೇಳಿದ್ದು, ನನಗೆ ಏನು ಕೇಳಿದ್ದು ಅಂಥೇಳಿ. ಯಾಕಂದರೆ ನಿಮ್ಮ ವರ್ತನೆಗಳು ಭಿನ್ನವಾಗಿತ್ತು. ನೀವು ಹೇಳುವ ಮಾತಿಗೂ ನಿಮ್ಮ ವರ್ತನೆಗೂ ಭಿನ್ನತೆ ಇದ್ದ ಕಾರಣ ಅದು ಕೆಲವೊಮ್ಮೆ ತಲುಪುವುದಿಲ್ಲ. ಯಾಕಂದರೆ ನಮ್ಮ ಈ ಎಲ್ಲ ಸಂಜ್ಞೆಗಳೆಲ್ಲ ಉಂಟಲ್ಲ, ಉದ್ದೇಶ ಅಂತ ಮಾಹಿತಿ ಬೇಗ ತಲುಪಲಿ ಅಂತ ಹೇಳ್ಕೊಂಡು. ಹಾಗೆ ಇನ್ನು ಅಲ್ಲಿ ಕೆಲವೊಮ್ಮೆ ಅರ್ಥ ಮಾಡಲಿಕ್ಕೆ ಆ ವ್ಯಕ್ತಿಗೆ ಅರ್ಥ ಆಗಲಿಲ್ಲ, ರಿಸೀವರಿಗೆ ಅಥವಾ ಸ್ವೀಕರ್ತನಿಗೆ ಈ ಕಳುಹಿಸಿದಂಥ ಸಂದೇಶವನ್ನು ಅಥವಾ ಅದನ್ನು ವಿಸಂಕೇತಗೊಳಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಅವನಿಗೆ ಅಜ್ಞಾನ ಇಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ಕಮ್ಯುನಿಕೇಷನ್ಗೆ ತಡೆ ಉಂಟಾಗ್ತದೆ. ಮತ್ತು ಕೆಲವು ಪೂರ್ವಗ್ರಹ ಪೀಡಿತ ಅಂದರೆ ಮೊದಲೇ ಗೊತ್ತು ಇವನು ಹೀಗೆ ಅಂತ. ಕೆಲವೊಂದು ವ್ಯಕ್ತಿಗಳ ಬಗ್ಗೆ ನಿಮಗೆ ಮೊದಲೇ ಇರ್ತದೆ, ಅವರು ಇಂಥವ್ರು ಇದನ್ನೇ ಹೇಳ್ತಾನೆ ಅಂತೇಳಿ. ಆಗ ಅವನು ಒಳ್ಳೆಯದನ್ನು ಹೇಳಿದ್ರು ಕೂಡ, ಯಾಕೆ ತುಂಬ ಕೆಟ್ಟದ್ದು ಮಾಡೋ ವ್ಯಕ್ತಿ ಏನಾದರೂ ಒಳ್ಳೆಯದು ಹೇಳಿದ್ರು ಕೂಡ ಜನ ನಂಬಲ್ಲ. ಯಾಕೆ? ನಿಮ್ಗೆ ಸಣ್ಣದರಲ್ಲಿ ಒಂದು ಜೋಕ್ ಗೊತ್ತಿರ್ಬೋದಲ್ವಾ? ಒಂದು ಕತೆ ಇತ್ತು, ಅಗಸ ಮೊಸಳೆ ಬಂತು ಅಂತೇಳಿ ಬೊಬ್ಬೆ ಹಾಕಿವ ಕತೆ ಗೊತ್ತಿಲ್ವಾ? ಅಲ್ಲಿ ಏನಾಗ್ತದೆ, ಪ್ರತಿದಿನ ಕೂಡ ಅವ ಮೋಸ ಮಾಡ್ತದೆ ಜನರಿಗೆ. ಮೊಸಳೆ ಬಂತು ಅಂತ ಊರ ಜನರೆಲ್ಲ ಹುಡ್ಕೊಂಡು ಬರ್ತಾಯಿದ್ರು. ಒಂದಿನ ಏನಾಯಿತು, ನಿಜವಾಗಿ ಮೊಸಳೆ ಬಂತು, ಊರವರು ಯಾರು ಬಂದಿಲ್ಲ. ಯಾಕೆ? ಇವನ ವೃತ್ತಿ ಏನಾಗಿತ್ತು, ಮೊಸಳೆ ಬಂತು ಮೊಸಳೆ ಅಂತ ಬೊಬ್ಬೆ ಆಗ್ತಾ ಇದ್ದದ್ದು ಸುಳ್ಳು ಅಂತ ಜನ ತಿಳ್ಕೊಂಡ್ರು. ಸತ್ಯವಾಗಿಯೂ ಮೊಸಳೆ ಬಂದಾಗ ಪರಿಣಾಮ ಏನಾಯಿತು, ಅಗಸನ ಪ್ರಾಣ ಹೋಯಿತು. ಹಾಗಾಗ್ತದೆ. ಅದೇ ಇಲ್ಲಿ ಪೂರ್ವಗ್ರಹ ಪೀಡಿತ ಅಂದರೆ ಮೊದಲೇ ಇವ ಇಂಥದ್ದೇ ಹೇಳ್ತಾನಂತ ತಿಳ್ಕೊಂಡು ನೀವು ಭಾವಿಸಿರ್ತೀರಿ. ಆದರೆ ಆ ಸಂದರ್ಭದಲ್ಲಿ ಅವ ಹೇಳಿದ್ದು ಮಾತ್ರ ಬೇರೆಯಾಗಿತ್ತು. ಹಾಗಾಗಿ ನೀವು ಅದನ್ನು ಮೊದಲೇ ಹಾಗೆ ಡಿಸೈಡ್ ಮಾಡಿದ ಕಾರಣ ನಿಮ್ಗೆ ಅದನ್ನು ಕೇಳಲಿಕ್ಕೆ ತಾಳ್ಮೆ ಇರಲಿಲ್ಲ. ಅದರ ಪರಿಣಾಮವಾಗಿ ಕೂಡ ಸಂವಹನ ವಿಫಲವಾಗ್ತದೆ.